ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಫೆಬ್ರವರಿ 2024 ಬುಧವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಪುನರ್ವಸು ನಕ್ಷತ್ರ, ಆಯುಷ್ಮಾನ್ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಕೆಲವು ಅಕ್ಷರಗಳಿಗೆ ಜನ್ಮತಾ ಒಂದು ವಿಶೇಷವಾದಂಥ ಶಕ್ತಿಗಳನ್ನ ಕೊಟ್ಟಿರ್ತಾರೆ. ಎಲ್ರಿಗೂ ಇದೆ, ಎಲ್ಲಾ ನಕ್ಷತ್ರ ಎಲ್ಲಾ ಹೆಸರಿಗೂ ಇರುತ್ತೆ. ಆದರೆ ಕೆಲವು ಹೆಸರುಗಳಿಗೆ ಅದೊಂದು ದೊಡ್ಡ ಪ್ರಕಂಪನ, ವೈಬ್ರೇಷನ್ ಅಂತ ಹೇಳ್ತಾರೆ. ಅದನ್ನ ನಾನು ಈ ಟಿವಿಯ ಕಾಲದಿಂದಲೂ ತಿಳಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಅದಕ್ಕೂ ಮೊದಲು ಕಸ್ತೂರಿ ಟಿವಿ ಇರಬಹುದು, ಬೇರೆ ಬೇರೆ ವಾಹಿನಿಗಳಿರಬಹುದು. ನಿಮಗೆ ಇದು ಸ್ವಲ್ಪ ಸಹಾಯ ಆಗಲಿ, ನಿಮ್ಮ ಶಕ್ತಿಯ ಪರಿಚಯ ಆಗಲಿ. ನೆನ್ಪಿಟ್ಕೊಳ್ಳಿ, ಶಕ್ತಿ, ಮಹಾಶಕ್ತಿಗಳು ನೆನ್ಪಿಟ್ಕೊಳ್ಳಿ, ಅಲ್ಲಿದೆ. ಸರಿಯಾಗಿ ಬಳಸಿಕೊಂಡ್ರೆ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನಮಗೆ ದೈವ 2 ಮಡಕೆ ಕೊಟ್ಟಿರುತ್ತೆ. ಒಂದು ಶುದ್ಧ ಜೇನು, ಇನ್ನೊಂದು ಯಾವುದೋ ಒಂದು ಹೆಂಡ, ಇನ್ನೊಂದು ಯಾವುದೋ ಒಂದು, ಇದರಲ್ಲಿ ಒಂದು ಅಮೃತ, ಇದರಲ್ಲಿ ಒಂದು ಕಹಿ ವಿಷ. ಎಲ್ಲರಿಗೂ ಇರುತ್ತದೆ, ಎಲ್ಲರಿಗೂ ಇರುತ್ತದೆ, ಅಪರೂಪ. ಆದರೆ ನಮಗೇನಾಗುತ್ತೆ, ಪ್ರಭಾವಗಳು, ಕೆಲವು ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ನಮಗೇ ಗೊತ್ತಿಲ್ಲದೆ ದಶ, ಭುಕ್ತಿ, ಯೋಗ, ಕರ್ಣ, ಪ್ರಚೋದನೆ ಈ ತರದ್ ಕರ್ಕೊಂಡು ಬರುತ್ತೆ. ನಮ್ಮಲ್ಲಿರೋ ಒಳ್ಳೇದನ್ನ, ನಮಗೆ ಚೆನ್ನಾಗಿದೆ ಜಾತಕ, ಒಳ್ಳೆಯವ್ರು ಬಂದು ಸೇರ್ಕೋತಾರೆ. ನಮ್ಮ ಜಾತಕದಲ್ಲಿ ದೋಷ ಇದೆ ಅಂತ ಇಟ್ಕೊಳ್ಳಿ. ಈಗ ಸಪ್ತಮಾಧಿಪತಿ ನೀಚ, ನನ್ನ ಗುರುಗಳಿಗೆ ನೀಚ. ಆಹಾ, ಚೋರ್ ಗುರು ಚಂಡಾಳ ಶಿಷ್ಯರು ಯಾರ್ಯಾರು ಸೇರಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಎಲ್ಲರೂ ಸೇರಿದ್ದಿದ್ದೆ. ಎಲ್ಲರೂ ಅವರ ಮದುವೆಯ ವಿಚಾರದಲ್ಲೂ ಅಲ್ಲೊಂದು ಎಳೆದಾಟ ನಡೆದಿತ್ತು, ಕೌಟುಂಬಿಕ ವಿಚಾರದಲ್ಲೂ ಎಳೆದಾಟ ನಡೆದಿತ್ತು. ಯಾವ ಸ್ನೇಹಿತ ಅಂತ ನಾನು ಹೇಳ್ತಿದ್ದೆ, ನೋಡಿ ಗುರುಗಳೇ ಇಲ್ಲಿ, ನೋಡಿ ಗುರುಗಳೇ ಇಲ್ಲಿ, ಬಿಡುವುದಿಲ್ಲ ಕರ್ಮ. ಅದರಲ್ಲೂ ಆ ಒಂದು ಸಪ್ತಮಾಧಿಪತಿ ನೀಚ ಆದಾಗ ನೀವು ನಂಬೋಲ್ಲ, ಎಲ್ರೂ ಉಲ್ಟಾ ಆಗ್ಬಿಟ್ಟಿದ್ರು. ಎಲ್ರು ಉಕ್ಕು ಬಿಟ್ಟಿತ್ತು, ಗೆದ್ದಲು ಉಕ್ಕದಾಗ ಉಕ್ಬಿಟ್ಟಿತ್ತು. ನಮ್ ಗುರುಗಳೇ, ನಮ್ ಸಾರು, ನಮ್ ಬಾಸು, ನಮ್ಮ ಇದು ಅಂತ ಹೇಳ್ತಿದ್ದವರೆಲ್ಲ ತಗೊಳ್ಳಿ ಹಿಂಡಾಕ್ಬಿಟ್ಟಿದ್ರು, ಸಿಕ್ಕಾಬಟ್ಟೆ ಹಿಂಡಾಕ್ಬಿಟ್ಟಿದ್ರು. ಅಂತಿಂತ ಹಿಂಡಲ್ಲ, ನಾನೇ ಕಂಪಿಸ್ಬಿಟ್ಟಿದ್ದೆ, ಮನುಷ್ಯ ತಟ್ಕೊಂಡಿದ್ದಾನ ಅಂತ. ಅದೇ ಟೈಮ್ಗೆ ಅವ್ರಿಗೊಂದು ಹಾರ್ಟ್ ಅಟ್ಯಾಕ್ ಆಯ್ತು. ಅದೇ ಟೈಮ್ಗೆ ಬ್ರೈನಿಗೆ ಒಂದು ಸಣ್ಣ ಸ್ಟ್ರೋಕ್ ಆಗ್ಬಿಡ್ತು, ಸೊಂಟಕ್ಕೆ ಒಂದು ಪ್ರಾಬ್ಲಮ್ ಬಂತು, ಆಕ್ಸಿಡೆಂಟ್ ಆಯ್ತು. 1-2 ಬಿರುಗಾಳಿ ಬೀಸಿದ್ದು, ಇಟ್ ಕಮ್ಸ್, ಈ ಒಂದು ವಿಷ ಜಾಸ್ತಿ ಆಗ್ಬಿಡ್ತು. ಅದಕ್ಕೆ ಹೇಳ್ತಿರ್ತಾನೆ, ಇದನ್ನ ಯಾವುದನ್ನು ಕಡಿಮೆ ಮಾಡಲು ಆಗುವುದಿಲ್ಲ. ನಮಗೆ ದೈವ 2 ಕೊಟ್ಟಿದೆ, ಯಾವುದನ್ನು ಕಡಿಮೆ ಮಾಡಲು ಆಗುವುದಿಲ್ಲ. ಒಂದ ಸಿಹಿನ್ ಜಾಸ್ತಿ ಮಾಡ್ಕೋಬಹುದು, ಇಲ್ಲ ಕಹಿನ್ ಜಾಸ್ತಿ ಮಾಡ್ಕೋಬಹುದು. ನೋಡಿ, ಒಬ್ಬೊಬ್ಬರಿಗೆ, ಕೆಲವರಿಗೆ ಒಂದ್ ಸಮಸ್ಯೆ ತನ್ನ ತಲೆಯಲ್ಲಿ ಇಟ್ಕೋತಾರೆ, ಕಹಿನ್ ಜಾಸ್ತಿ ಮಾಡ್ಕೋತಾರೆ. ನಮ್ಮ ಅಣ್ಣ ಹೀಗೆ, ನಮ್ಮ ಅಟ್ಟಿಗೆ ಹೀಗೆ, ನಮ್ಮ ಅಣ್ಣನ ಮಕ್ಳು ಹೀಗೆ, ತಗೊಳ್ಳಿ, ಬೆರೆಯೋಲ್ಲ, ದೂರ ಆಗ್ಬಿಡೋದು, ಇನ್ನಷ್ಟು ದ್ವೇಷ ಭಾವ, ಕೋರ್ಟ್ಗೆ ಹೋಗೋದು, ಜೈಲಿಗೆ ಹೋಗೋದು, ಬೇರೆ ಬೇರೆ ಕೇಸುಗಳು ಹಾಕೊಳ್ಳೋದು, ಇವೆಲ್ಲವೂ ನಡೆಯತಕ್ಕಂಥದ್ದಾಗುತ್ತೆ. ಚೈನ್ ರಿಯಾಕ್ಷನ್ಸ್ ನಡೀತಕ್ಕಂಥದ್ದಾಗುತ್ತೆ. ಎಲ್ಲೋ 10 ಲಕ್ಷ ಬರ್ಬೇಕಿತ್ತು, ಅದು ಒಂದ್ ಸಣ್ಣ ಕಿರಿಕಿರಿ, ಅವನಿಗೆ ರಿಯಾಕ್ಷನ್ ಆಗುತ್ತೆ. 10 ಕೋಟಿ ಆಸ್ತಿಗೆ ಮೊನ್ನೆ ಒಂದು ಸ್ತ್ರೀ ಆಗಿರೋ ಒಂದು ಎಡವಟ್ಟು, ಅವನು ತುಂಬಾ ಸುಲಭವಾಗಿ, ಅವನು 15-20 ಕೋಟಿ ಆಸ್ತಿ ಇದೆ, 2 ಹೆಣ್ಮಕ್ಳು, ಇಷ್ಟಪಟ್ಟು ಮದುವೆ ಆಗಿರೋದು. ಆ ಮಗು ಏನ್ ಮಾಡ್ಬೇಕು ಮಾಡಿ 1-2 ಕೋಟಿ ಕೊಟ್ಟು ಅಟ್ಲೀಸ್ಟ್ ಮಕ್ಕಳಿಗಾದ್ರು. ಈಗ ಆ ಮಗು ಬಂದು ಕೇಸ್ ಹಾಕಿದೆ, ಅಷ್ಟು ಆಸ್ತಿ ಮೇಲೆ ಕೇಸ್ ಹಾಕಿದೆ. ಅವನ ಹೆಸರಲ್ಲಿ ಇಲ್ಲ ಅಂದ್ರೂ ಅವ್ರ ತಂದೆ ಹೆಸರಲ್ಲಿ ಇದೆ, ಒಬ್ಬನೇ ಮಗ.
ಇನ್ಯಾರ್ಗ್ ಹಂಚ್ತಾರೆ? ಈ ಮೊಮ್ಮಕ್ಕಳು ಕೊಡ್ಬೇಕಲ್ಲ. ಮಗನನ್ನ ಸೊಸೆಯಿಂದ ದೂರ ಮಾಡಿಸಿ ಇಷ್ಟಪಟ್ಟು ಮದುವೆ ಆಗಿರೋದು ನೋಡಿ. ಆ ಪಾಯ್ಸನ್ ಜಾಸ್ತಿ ಆಗಿ 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 ಮೊದಲೇ ಈಗ ಮಾರಾಟಕ್ಕೆ ಇಟ್ರೆ ಕಡಿಮೆ ಅಂದ್ರೂ 15 ಕೋಟಿ ಆಸ್ತಿಯ ದುಡ್ಡು ಬರುತ್ತೆ. ಈಗ ತಗೊಂಡ್ ಫಿಕ್ಸೆಡ್ ಮಾಡಿದ್ರೆ 1% ಅಂದ್ರೂ ಕೂಡ 15 ಲಕ್ಷ ಬರುತ್ತೆ ತಿಂಗಳಿಗೆ. ವರ್ಷಕ್ಕೆ ಕಡಿಮೆ ಅಂದ್ರೂ 1.25 ಕೋಟಿಯಿಂದ 2 ಕೋಟಿ ಬರುತ್ತೆ. ಬರೀ 5 ಕೋಟಿ ಕೊಟ್ಟುಬಿಟ್ಟು ಇನ್ನು 10 ಕೋಟಿ ಆತ ಏನು ಬೇಡ ನಂದಲ್ಲ ಅಂತ ಯಾವುದೋ ಒಂದು ಜಾಗಗಳ ಮೇಲೆ ಒಂದು 5 ಕೋಟಿ ಹಾಕಿ ಇನ್ನೊಂದು 5 ಕೋಟಿ ರೆವಿನ್ಯೂ ಬರೋ ತರ ಏನೋ ಒಂದು ಬಾಡಿಗೆ ಮನೆಗಳು ಮಾಡ್ಕೋಬಿಟ್ಟ ಅಂದ್ರೂ ಕೂಡ ಈ 5 ಕೋಟಿನ ಒಂದು 7 ವರ್ಷದಲ್ಲಿ ಡಬಲ್ ಆಗುತ್ತೆ. ಯಾವ್ದಾದ್ರು ಜಾಗದ ಮೇಲೆ ಹಾಕಿದ್ರೆ ಅಂತೂ 3 ಪಟ್ಟು. ಇವತ್ತು ಬೆಂಗಳೂರಲ್ಲಂತೂ ಕೇಳಲೇಬೇಡಿ, ಒಳ್ಳೆ ಜಾಗ ತಗೋಬಿಟ್ರೆ. ಹೌದಲ್ವಾ? ಈ ಮೂರ್ಖ ಬರೀ 20 ಲಕ್ಷ ಕೊಟ್ಟು ಕೈ ತೊಳ್ಕೋತೇನೆ ಅಂತ ಹೇಳ್ಬಿಟ್ಟು ಪ್ರಭಾವ ನೋಡಿ, ವಿಷ ಜಾಸ್ತಿ ಮಾಡಿದ್ದಾರೆ ಅವ್ರ ತಂದೆ ತಾಯಿ. ಈತನು ಸೇರ್ಕೊಂಡಿದ್ದಾನೆ. ಹೆಣ್ಮಗು ಯಾರಿದ್ದಾರೆ ಕೇಳೋ, ಬರೀ ಒಂದು ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಹೋಗುತ್ತ ಮಗು. ಅಲ್ಲೊಂದು 15,000 ರೂಪಾಯಿ ಸಂಬಳ. 15,000 ರೂಪಾಯಲ್ಲಿ ಹೇಗೆ ಮಕ್ಕಳನ್ನ ಸಾಕ್ತಾಳೆ? ನನ್ನ ಮಕ್ಕಳನ್ನ ಹೇಗೆ ಸಾಕ್ತಾಳೆ ಪ್ರಜ್ಞೆ ಇಲ್ಲ. ನಾನು ಮಾತ್ರ ದೊಡ್ಡ ಕಾರು, 2 ಕಾರು, 3 ಕಾರ್ ತಗೊಂಡು ಕೈಗೆ ಚಿಪ್ಪು ಕೊಟ್ಟು ಬಿಟ್ಟು ಆ ಮಕ್ಕಳು ರೋಡಲ್ಲಿ ಯಾವುದೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ಮೈ ತುಂಬಾ ಒಳ್ಳೆ ಬಟ್ಟೆ ಇಲ್ಲ. ಹೆಣ್ಮಕ್ಳು ಅದ್ರ ಬೇರೆ ಒಳ್ಳೆ ಬಟ್ಟೆ ಹಾಕಿಲ್ಲ, ಒಳ್ಳೆ ಊಟ ತಿಂದಿಲ್ಲ. ನಿಜವಾಗ್ಲೂ ಸದುದ್ದೇಶ ಬಂದು ಮಕ್ಕಳು ಬೆಳಿತಾರ? ಏ ಗಂಡಸರೇ ನೀವೆಷ್ಟು ಕೆಟ್ಟವರು ಅಂತ ಬೆಳಿತಾರೆ. ಅಪ್ಪನೇ ಈ ತರ ಆದ್ಮೇಲೆ ಇನ್ ಯಾವ ಗಂಡಸನ್ನ ಆ ತಾಯಿ ಹೆಣ್ಮಕ್ಳು ಇನ್ನು ನಂಬಿಕೆ ಇಟ್ಕೋತಾರೆ? ಇನ್ ಯಾವ ಒಂದು ಭಾವದಿಂದ ಬೆಳಿತಾರೆ? ಯೋಚನೆ ಮಾಡಿ ನೋಡಿ. ಈ ವಿಷ ಈಗ ನೋಡಿ, ಈ ಮಗು ತಗೊಂಡಂತ ನಿರ್ಧಾರ ಯಾವ್ದು ಮಾರೋ ಆಗಿಲ್ಲ ಅಂತ ಸ್ಟೇ ಆರ್ಡರ್ ಹೈಕೋರ್ಟ್ ಇಂದ ತಗೊಳ್ಳಿ. ನೋಡಿ ಗುರುಗಳೇ, ಇದು ನಾನು ಅವತ್ತೇ ಹೇಳದ್ನಲ್ಲ, ಆಕೆಗೆ ಏನ್ ಕೊಡ್ಬೇಕು ಒಂದು ಧರ್ಮ ಇದೆ. ಆ ಹೆಣ್ಮಗುಗೆ 2 ಕೋಟಿ ಫಿಕ್ಸೆಡ್ ಮಾಡು, ಈ ಹೆಣ್ಮಗುಗೆ 2 ಕೋಟಿ ಫಿಕ್ಸೆಡ್ ಮಾಡು. ಆಸ್ತಿನೇ 1 ಕೋಟಿ ಈ ಮಗು ಹೆಸರಲ್ಲಿ ಫಿಕ್ಸೆಡ್ ಮಾಡ್ಬಿಟ್ಟು ಏನಿದೆಯೋ ಬಿಡಮ್ಮ, ನನಗೂ ನಿನಗೂ ಆಗ ಬಂದ್ಲೆ ನಾನು ಬದುಕು ಕಟ್ತೀನಿ. ಜಾಣತನ ಅಲ್ವಾ? 10 ಕೋಟಿ ಉಳಿತಲ್ವಾ? 2 ಪಟ್ಟು ಉಳಿತಲ್ವಾ? ಅದು ಕೊಟ್ಟಿರೋದು ಯಾರು ಕೊಟ್ಟಿದೀಯ? ನಿನ್ ಮಕ್ಕಳಿಗೆ ಕೊಟ್ಟಿರೋದು ಅನ್ನೋ ಪ್ರಶ್ನೆ ಇಲ್ಲ. ಈ ವಿಷಯ ನೋಡಿ, ನಮಗೆ ಹುಟ್ಟುವಾಗಲೇ 2 ಮಡಕೆ ದೇವರು ಕೊಟ್ಟು ಕಳಿಸಿದ್ದಾನೆ. ಒಳ್ಳೆ ಬುದ್ಧಿ, ಕೆಟ್ಟ ಬುದ್ಧಿ. ಒಳ್ಳೇದು ಹೇಳುತ್ತಲೇ, ನೀನ್ ಮಾಡ್ತಿರೋ ತಪ್ಪು ಕಣೋ, ನೀನ್ ಮಾಡ್ತಿರೋದು ಅದು ಏನು ಹೇಳ್ತೇನೆ, ಇವತ್ತು ಇವಳಿಲ್ಲ ಅಂದ್ರೆ ಇನ್ನೊಬ್ಳು, ಅವಳಿಗೂ ನೀನ್ ಚಂಬೆ ಕೊಡೋದು. ಧರ್ಮಬದ್ಧವಾಗಿ ಪ್ರೀತಿಸಿ ಇಷ್ಟಪಟ್ಟು ನಿನ್ನ ಹತ್ರ 100 ರೂಪಾಯಿ ಇದ್ದಾಗ ಬಂದಂತ ತಾಯಿ ಜೀವ, ಅವತ್ತು ಯಾರಿದ್ರು, ಏನಿದ್ರು, ಯಾವ ಲೋಕ ಇತ್ತು? ಇವತ್ತು ಇಡೀ ಲೋಕ ನಿನ್ನ ಹೆಸರಲ್ಲಿ, ನಿನ್ನ ಹತ್ರ ದುಡ್ಡು ಬಂದ್ಮೇಲೆ, ಹೆಸರು ಬಂದ್ಮೇಲೆ ಆ ಮಾತು ಹೇಳ್ತಾನೆ. ಅವ್ರ ತಾಯಿನೂ ಅದೇ ಮಾತು ಹೇಳ್ತಾರೆ. ಹೋಗ್ಲಿ ಬಿಡಿ ಗುರುಗಳೇ, ನಾನು ಹೇಳ್ದೆ ಒಳ್ಳೆ ಸಂಸ್ಕಾರ ತಾಯಿ, ಪುಣ್ಯಾತ್ಗಿತ್ತಿ, ನಿಮ್ಮ ಹೊಟ್ಟೆ ತುಂಬಾ ಮಜ್ಜಿಗೆ ಕುಡಿಯವ್ವ, ತಂಪಾಗಿರವ್ವ. ಪ್ರಕೃತಿ ಬಿಡುತ್ತಾ ಅನ್ಕೊಂಡಿದ್ದೀರಾ ಮಕ್ಕಳೇ? ಅಂತ ಕುಂತಿದೇವಿನ್ ಬಿಡ್ಲಿಲ್ಲ, ಧರ್ಮರಾಯರಿಗೆ ಬಿಡ್ಲಿಲ್ಲ, ಪಾಂಡವರಿಗೆ ಬಿಡ್ಲಿಲ್ಲ. ಹೌದು, ನೀವು ನಂಬುವುದಿಲ್ಲ. ಮಹಾಭಾರತ ಯುದ್ಧ ನಡೆಯುವಾಗ ಭೀಷ್ಮರಿಗೆ ಚಿಕ್ಕಪ್ಪ, ವಾಲ್ಮೀಕ ಅಂತಾರೆ, ವಾಲ್ಮೀಕ ಅಂತ ಕೂಡ ಅಂತಾರೆ. ವಾಲ್ಮೀಕಿ ಮಹರ್ಷಿ ಬೇರೆ, ರಾಮಾಯಣದ. ಶಂತನು ಚಕ್ರವರ್ತಿಯ ಮಗ, ಸ್ವಂತ ತಮ್ಮ, ಕೌರವರ ಪರವಾಗಿ ಯುದ್ಧಕ್ಕೆ ಬಂದಿರ್ತಾನೆ. ಅವತ್ತಿಗೆ ಅವನು ಕಡಿಮೆ ಅಂದ್ರು 400 ವರ್ಷ ಆಯಸ್ಸು. ಲೆಕ್ಕ ಹಾಕೊಳ್ಳಿ. ಅವತ್ತಿಗೆ 254 260 ವರ್ಷ ವಯಸ್ಸಾಗಿರುವ ಅಜ್ಜ ಭೀಷ್ಮರಿದ್ರೆ ಭೀಷ್ಮನಿಗೆ ಚಿಕ್ಕಪ್ಪ ಇದ್ದ. ಅಲ್ಲಿ ನೋಡಿ, ಲೆಕ್ಕ ಹಾಕೊಳ್ಳಿ. ಸಾಮಾನ್ಯದ ಮಾತಲ್ಲ, ಖುದ್ದು ಶಂತನು ಚಕ್ರವರ್ತಿಯ ತಮ್ಮ ಅಧರ್ಮದ ಪರವಾಗಿ ನಿಂತಿದ್ದಕ್ಕೆ ಪಾಂಡವರು ಬಡದು ಹೊಸಕಿ 400 ವರ್ಷ ಆಗಿದ್ರು ನೋಡಿ. ಆ ಮುದುಕನ ಮಗನನ್ನು ಕೂಡ ಹೊಸಕಿ ಬಡಿಸಿ ಸಾಯಿಸುತ್ತೆ ಆ 18 ದಿನದ ಯುದ್ಧದಲ್ಲಿ. ಪ್ರಕೃತಿ ಮಾತಿಗೆ ಬಿಡುತ್ತೆ ಅನ್ಕೊಂಡಿದ್ದೀರಿ? ನಾನು ಅದಕ್ಕೆ ಹೇಳ್ತಿರ್ತೇನೆ, ನಮಗೆ ಗೊತ್ತಿಲ್ಲದೆ ದೈವ ನಮಗೆ 2 ಶಕ್ತಿ ಕೊಟ್ಟಿದೆ. ಎಡಗೈ ಕೂಡ ಕೊಟ್ಟಿದೆ, ಬಲಗೈ ಕೂಡ ಕೊಟ್ಟಿದೆ. ಕೊಟ್ಟಿರೋ ಒಳ್ಳೆತನವನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಇವನ್ನ ಎತ್ಕೊಂಡು ಹೋಗೋದೇನು ಇಲ್ಲ. ನನ್ನ ಮಕ್ಕಳಿಗೆ ಕೊಡ್ತಿರೋದು ನೀನೇನ್ ಸಂಪಾದಿಸಿಲ್ಲ, ಪ್ರಕೃತಿ ಕೊಟ್ಟಿರೋದಯ್ಯ. ಈ ವಿದ್ಯೆ ಪ್ರಕೃತಿ, ದೇಹ ಪ್ರಕೃತಿ, ಬುದ್ಧಿ ಪ್ರಕೃತಿ, ಮಾತು ಪ್ರಕೃತಿ, ಆಲೋಚನೆ ಪ್ರಕೃತಿ, ವಿಲೋಚನೆ ಪ್ರಕೃತಿ, ಸುಜ್ಞಾನ ಪ್ರಕೃತಿ, ವಿಜ್ಞಾನ ಪ್ರಕೃತಿ. ನಿನ್ ಹೆಂಡತಿ ಮಕ್ಕಳಿಗೆ ಅಯ್ಯ ಹೋಗ್ಲಿ ಬಿಡಿ ಗುರುಗಳೇ, ಇವಳಾದ್ರೆ ಇನ್ನೊಬ್ಳು.
ಯಾವುದು ನಿಲ್ಲಲ್ಲ, ನೆನ್ಪಿಟ್ಕೊಳ್ಳಿ. ಈ ಹೆಣ್ಮಗುಗ್ ಮೋಸ ಮಾಡಿ ನಿನ್ ಬದುಕು ಇನ್ನೊಬ್ಬರ ಜೊತೆ ನಲ್ಲಿ ಕಟ್ಟಬಿಟ್ರೆ ನೆಮ್ಮದಿಯಾಗಿದ್ದು ಬಿಡ್ತೀಯಾ? ಖಂಡಿತವಾಗಿ. ನೀನು ಮಾಡೋ ಧರ್ಮ ಮಾಡದೆ, ನೀನು ಮಾಡುವ ಧರ್ಮ ಬೇಡ, ನ್ಯಾಯ ಮಾಡಪ್ಪ, ಹೋಗ್ಲಿ. ಬೇಡ 5 ಕೋಟಿ ಬೇಡ, 3 ಹೆಸರಲ್ಲೂ 1 ಕೋಟಿ. ನೀನ್ ತಿಂದ್ಕೋ ಬದುಕೋ ಹೋಗು. 20 ಲಕ್ಷ ಎಲ್ಲಿಗೆ ಲೆಕ್ಕ? ಈ ವಿಷ ಬಿಡುತ್ತೆ, ನೀನ್ ಜಾಸ್ತಿ ಹಚ್ಕೊಂಡು ಹೋಗಿತ್ತು ಬೇರೆ ರೂಪದಲ್ಲಿ ಕೆಡುತ್ತೆ, ಹೋಗು ಕೋರ್ಟಲ್ಲಿ ಸುರಿ ಹೋಗು, ಹೇಳಿ ಹೋಗು. ಇನ್ ತಿನ್ನಕ್ ಬಿಡಲ್ಲ. ಇನ್ನೂ 10, 15, 20 ವರ್ಷ ಸರಿಯಾದ ವಕೀಲರು, ನಮ್ಮ ವಕೀಲರು ಇದ್ದಾರೆ ಹಿರಿಯರು, ಅಂತ ವಕೀಲರು ಸಿಕ್ಕಿದ್ರು ಅಂದ್ರೆ ಮುಗೀತು. ಸರಿಯಾದ ವಕೀಲರು ಸಿಕ್ಕಿದ್ರೆ ನ್ಯಾಯ ಬಿಡುತ್ತೆ ಅನ್ಕೊಂಡಿದೀರಾ? ನ್ಯಾಯ ದೇವತೆ ಏನಕ್ಕೆ ಕಪ್ಪು ಪಟ್ಟಿ ಕಟ್ಟಿರೋದು ಗೊತ್ತಾ? ಯಾರು ಬಂದ್ರು ನಾನು ನೋಡಲ್ಲ, ನಾನ್ ನೋಡೋದು ಸಾಕ್ಷಿಗಳಷ್ಟೇ. ಅಲ್ಲಿಂದ ತಪ್ಪಿಸ್ಕೋಬಹುದು. ನಿಮ್ಮ ಮನಸ್ಸಾಕ್ಷಿ, ಕರ್ಮಸಾಕ್ಷಿ ಮೇಲಿರೋ ಒಬ್ಬೊಬ್ಬ ನಾವು ನೋಡಿ ಏನಾದ್ರೂ ಒಂದು ತಪ್ಪು ಮಾಡೋಗ, ಅವ್ನು ಯಾರಾದ್ರೂ ನೋಡಿದ್ನ, ಇವ್ನು ಯಾರಾದ್ರೂ ನೋಡಿದ್ನ, ಅವ್ನು ಯಾರೋ ಒಬ್ಬ ಕ್ಯಾಶಿಯರ್ ತರ ಯಾವ್ದಾದ್ರು ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಾನೆ, ಕದೀತಾನೆ ನೋಡಿ ಕಂಡಿಡಿದ್ ಬಿಟ್ಟಿದ್ದಾರೆ. ಅವನು ಎಲ್ಲಾ ಕಡೆ ನೋಡ್ದ, ಗೊತ್ತಿಲ್ಲ ಮೇಲೆ ಒಬ್ಬನಿದಾನೆ ಅಂತ. CC ಕ್ಯಾಮ್ರಾ ತರ ಸಿಕ್ಕಾಕೊಂಡ. ಆ 1 ಲಕ್ಷ ಇರ್ಬೋದು, 1,000 ಇರ್ಬೋದು, 1 ಕೋಟಿ ಇರ್ಬೋದು, ನಾವು ಎಲ್ಲಾ ಕಡೆ ನೋಡಿರ್ತೀವಿ. ಮೇಲೆ ಒಬ್ಬ ಭಗವಂತ ನೋಡ್ತಿದ್ದಾನೆ ಅಂತ ಯಾವತ್ತಾದ್ರೂ ಆತನ ಮನಸ್ಸಾಕ್ಷಿಗೆ ಆತನ ಹೇಳ್ದಾಗೆ ಕೇಳಿದ್ವಾ? ಈ 2ನೇ ಬುದ್ಧಿ. ನಾವು ಮೊದಲನೇ ವಕ್ರ ಬುದ್ಧಿಗೆ ಆಸಕ್ತಿ ವಹಿಸೋದು. ಹೌದು ಮಕ್ಳೇ, ಬಿಡಲಿಲ್ಲ ವಾಲ್ಮೀಕನನ್ನ. 18 ದಿನದ ಯುದ್ಧದಲ್ಲಿ ಬಡದಾಕಿ ಸಾಯಿಸ್ತಾರೆ. ಭೀಮಸೇನರೇ ಒಡೆದಾಕಿ ಸಾಯಿಸೋದು, ಇನ್ಯಾರೋ ಅಲ್ಲ. ಹೌದು, ನಿಮ್ಮ ಶಕ್ತಿಗಳನ್ನ ತಿಳ್ಕೊಂಡು ಆ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿ. ಒಳ್ಳೇದು, ಕೆಟ್ಟದ್ದಲ್ಲ. ಅದು ಬರುತ್ತೆ, ಅದು ಬರುತ್ತೆ. ಅಲ್ಲೇ ಹೋಗಿ ಕುತ್ಕೊಳ್ಳೋದು, ಅಲ್ಲೇ ಹೋಗಿ ಕುತ್ಕೊಳ್ಳೋದು, ಅಲ್ಲೇ ಹೋಗಿ ಕುತ್ಕೊಳ್ಳೋದು. ನಾವ್ ಎಷ್ಟು ಕೇಸಸ್ ನೋಡಿರ್ತೀವಿ. ಯಾರೋ ಒಬ್ಬ ಜೈಲಿಂದ ಬಂದಿದ್ದು ಹೊಡೆದಾಕದ್ರಂತೆ, ಇವನು ಕಾಯ್ತಿದ್ದಾನೆ ಅವನು ನೋಡಿಲಿಕ್ಕೆ. ಜೈಲಲ್ಲಿ ಕುತ್ಕೊಂಡು ಕತ್ತಿ ಮಸಿಯೋದು. ಏನಕ್ಕೆ ಜೈಲಲ್ಲಿ ಹಾಕಿದ್ದಾರೆ? ನಿನ್ನ ಮನೋವೃತ್ತಿ ವಿಕೃತಿ ಆಗ್ಬಿಟ್ಟಿದೆ, ತಿದ್ದುಕೋ ಅಂತ. ಅದನ್ ಬಿಟ್ಟು ಹೊರಗಡೆ ಬಂದಿದ ತಕ್ಷಣ ಅಟ್ಯಾಕು, ಅವನು ಅಟ್ಯಾಕು. 7 ವರ್ಷ ಒಳಗಡೆ ಇದೆಯಲ್ಲ, ಏನಾದ್ರು ಬದಲಾಯಿಸ್ಕೊಂಡ್ಯಾ? ಅಲ್ಲಿಂದಲೇ ಒಂದು ಮೆಸೇಜ್ ಕಳ್ಸಿದೆ, ಇಲ್ಲಪ್ಪ ಹಿಂಗ ಆಗೋಯ್ತು, ಎಲ್ಲೂ ನನ್ನ ದೂರಕ್ಕೆ ಕಳಿಸ್ಬಿಡಿ ಸರ್, ಇಲ್ಲಿದ್ರೆ ಅವ್ರು ಹೊಡೆದಾಕ್ತಾರೆ. ಎಲ್ಲೋ ಬದುಕಿದ್ರೆ ಬಡ ಜೀವ ಏನೋ ಒಂದು ತಿನ್ಕೊಂಡು ಬದುಕೋಬಹುದು. ಹೋಯ್ತಾ ಜೀವ? ನಿನ್ನ ವಿಷ ಜೈಲಲ್ಲಿ ಇದ್ದಷ್ಟು ಜಾಸ್ತಿ ಮಾಡ್ಕೊಂಡ್ ಬಂದೆ, ಶುದ್ಧವನ್ ಮರ್ತೇ ಬಿಟ್ಟೆ. ಅಂದ್ರೆ ಒಂದ್ ಸಿಹಿಗೆ ಇನ್ನಷ್ಟು ಸಿಹಿ ಹಾಕೊಳ್ಳೋದು ನಾವು ಜಾಸ್ತಿ ಮಾಡ್ಕೋಬಹುದು. ಆ ತರದ್ದು ಒಂದು ವಿಸ್ಮಯಕಾರಿ ಎಲ್ಲಾ ಅಕ್ಷರಗಳಲ್ಲೂ ಇದೆ. ಅದರಲ್ಲಿ ತುಂಬಾ ಅದ್ಭುತ ಅನ್ನೋದು ಅಂದ್ರೆ ಈ ಅಕ್ಷರ. ಆ 2 ಅಕ್ಷರ ಸೇರಿಬಿಟ್ರೆ ಅದೊಂದು ಅದ್ಭುತ. ಹೌದು, RA, ರಾಜಕುಮಾರ, ರಮ್ಯಾ, ರಕ್ಷಿತಾ, ರಾಜಣ್ಣ, ರಜನೀಶು, ರಜನಿ. ಆ ಅನ್ನೋದ್ರಲ್ಲಿ ನೋಡಿ ಏನಾದ್ರೂ ಒಂದು ಮ್ಯಾಜಿಕ್ ನಿಮ್ಮ ಹತ್ರ ಇರುತ್ತೆ. ಯು ಹ್ಯಾವ್ ಅನ್ ಎಕ್ಸ್ಟ್ರಾ ಸಮಥಿಂಗ್ ಸ್ವೀಟ್. ಕರೆಕ್ಟ್ ಆಗಿ ಅದನ್ನ ಬಳಸ್ಕೊಂಡ್ಬಿಟ್ರೆ ಚಾಲೆಂಜ್ ಮಾಡ್ತಾನೆ. ನೀವೊಂದು 10 ಜನರಲ್ಲ, 100 ಜನರಲ್ಲ, 1000 ಜನರಲ್ಲಿ ಎದ್ದು ನಿಲ್ಲುವಂತ ಒಂದು ಅದ್ಭುತವಾದ ವ್ಯಕ್ತಿ ಆಗುತ್ತೀರಿ. ಬಟ್ ಏನೋ ಗೊತ್ತಿಲ್ಲ, ಈ ಅಕ್ಷರದವರು ಪದೇ ಪದೇ ಮೋಸ ಹೋಗ್ತಾರೆ. ತಮ್ಮವರು ಅವ್ರನ್ನ ಬಳಸ್ಕೊಳ್ಳೋದು. ನಾನು ಆಗಾಗ ಹೇಳ್ತಿರ್ತೀನಿ, ಭಗವಂತ ನನ್ನ ಶತ್ರುಗಳು ಯಾರು ಅಂತ ಗೊತ್ತು, ಯಾವಾಗ ತೊಂದರೆ ಕೊಡಬಹುದು, ಯಾವ ತರ ಕೊಡಬಹುದು ಅಂತ. ಆದ್ರೆ ನನ್ನ ಮಿತ್ರರಿಂದ, ಅತಿಯಾದ ಗೆಳೆಯರಿಂದ, ತುಂಬಾ ಹತ್ರವಾಗಿರೋರಿಂದಲೇ ಕಾಪಾಡು ಭಗವಂತ. ಯಾವಾಗ ಏನು ಉಲ್ಟಾ ಆಗ್ತಾರೆ ಗೊತ್ತಿಲ್ಲ. ಈ ಅಕ್ಷರದವ್ರಿಗೆ ಅದಾಗಿರ್ತಾರೆ. ನಿಮ್ಮನ್ನೇ ಬಳಸ್ಕೊಂಡು, ನಿಮ್ಮ ವ್ಯಕ್ತಿತ್ವವನ್ನು ಬಳಸ್ಕೊಂಡು, ನಿಮ್ಮ ಜ್ಞಾನವನ್ನ ಬಳಸ್ಕೊಂಡು ಖಂಡಿತ ಬೆಳೆದಿರ್ತಾರೆ. ತುಂಬಾ ಜನ ದುಡ್ಡು ಮಾಡಿರ್ತಾರೆ, ಹೆಸರು ಮಾಡಿರ್ತಾರೆ, ಎಲ್ಲ ಮಾಡ್ಕೊಂಡಿರ್ತಾರೆ. ಏನ್ ನಡೆದಿರೋಲ್ಲ ನಿಮ್ ಜೀವನದಲ್ಲೇ ಈ RA ಅನ್ನತಕ್ಕಂಥದ್ದು. ಯಾಕಂದ್ರೆ ಆ ಗುರುಭಾವ 2+1, ಶಿವ ಪ್ಲಸ್ ಪಾರ್ವತಿ. ಅಲ್ಲಿ ನೋಡಿದ್ರೆ ಮೊದಲು ಬರೋದು ತಾಯಿ ಹೃದಯ. R ಅನ್ನೋದು ತಾಯಿ ಹೃದಯ ಬರುತ್ತೆ ಮೊದಲಿಗೆ. ಅಮ್ಮನಂತ ಮನಸ್ಸು ಇರ್ಲಿ ಬಿಡೋ, ಆಗ್ಲಿ ಬಿಡೋ, ಹೋಗ್ಲಿ ಬಿಡೋ, ಕೊರೋನಾ ಬಿಡೋ, ನಿಲ್ತಾನೆ ಬಿಡೋ, ಇದು ಬರುತ್ತೆ ತಾಯಿ ಹೃದಯ. ಆಕ್ಚುಲಿ ಗಂಡು ಹೃದಯ ಬರಬೇಕು ವ್ಯವಹಾರ ಮಾಡ್ಬೇಕಾದ್ರೆ.
ಏನಾದ್ರೂ ಆಗ್ಲಿ ನನಗ್ ನಾನ್ ಸೇಫ್ಟಿ ಇರ್ಬೇಕು, ನಾನ್ ಬದುಕೋಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಭಾವಾರ್ಥ ಬರಬೇಕು. ಅದು ಬರೋಲ್ಲ. ಗಂಡು ಪ್ರೊಟೆಕ್ಷನ್, ಆ ಅನ್ನೋದು ಪ್ರೊಟೆಕ್ಷನ್ ಆಲ್ವೇಸ್. ಆದ್ರೆ ಆರ್ ಅನ್ನೋದು ತಾಯಿ ಹೃದಯ. ಇರ್ಲಿ, ಆಗ್ಲಿ, ಹೋಗ್ಲಿ, ನೋಡೋಣ. ರತೀಶ್ ಇರ್ಬೋದು, ರಾಜೇಶ್ ಇರ್ಬೋದು, ರಂಜನಿ ಇರ್ಬೋದು, ರಾಧಿಕಾ ಇರ್ಬೋದು. ಆಗಿದೆಯೇ ಇಲ್ವಾ ಹೇಳಿ? ನೀವು ಯಾರನ್ನ ನಂಬಿದ್ರೋ, ರಾಧಾ ಇರ್ಬೋದು, ಇಲ್ವಾ? ಹೌದಾ ಹೇಳಿ ಮಕ್ಳೇ? ಎಷ್ಟು ಜನ ನೀವು ಖಂಡಿತ ಹೇಳ್ತಾನೆ ನಿಮ್ಮನ್ನ ನಿಜವಾಗ್ಲೂ ನಿಮ್ಮ ಸಿಹಿನ್ ಬಳಸ್ಕೊಂಡಿರೋರೇ ಜಾಸ್ತಿ. ಆಮೇಲೆ ಇನ್ನೊಂದು ವಿಚಿತ್ರ ಗೊತ್ತಾ? ನೀವು ಕೊಡೋವರೆಗೂ ತುಂಬಾ ಒಳ್ಳೆಯವರು. ನೀವು ಪ್ರಶ್ನೆ ಮಾಡಿ ನೋಡಿ, ಬಾ 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 ಬಾ. ಏನ್ ರಾಜಣ್ಣ, ಏನ್ ಮಾತಾಡ್ದೆ ಬಾವಾ? ಏನಣ್ಣ ನೀನು? ನಿನ್ನ ಪಿಕ್ಚರ್ ತೆಗೆದು ಎಲ್ಲಿ ಮೊನ್ನೆ ತೆಗೆದಿದ್ 4 ದುಡ್ಡೇ ಮಾಡಿಲ್ಲ. ಹೌದಾ? ವ್ಯವಹಾರವೇ ಗೊತ್ತಿಲ್ಲ. ತೀರೋ ವ್ಯವಹಾರದ ಗಂಧ ಗೊತ್ತಿಲ್ಲದ ವ್ಯಕ್ತಿಗಳಲ್ಲಿ ನೀವು ಒಬ್ಬರೇ. ಹೌದು, ಅಂತ ಒಂದು ವ್ಯವಹಾರ ಚಾಣಾಕ್ಷತೆ, ಕ್ಯಾಲ್ಕುಲೇಷನ್ಸ್, ಮನಿ ಮೈಂಡೆಡ್, ಮನಿ ಮ್ಯಾನೇಜ್ಮೆಂಟ್ ನೀವು ಸ್ವಲ್ಪ ಪೂವರೇ. ದುಡ್ಡು ಮಾಡೋದು ಗೊತ್ತಿದೆ, ದುಡಿಯೋದು ಗೊತ್ತಿದೆ, ಆದರೆ ಅದನ್ನ ಹೇಗೆ ಉಳಿಸ್ಕೋಬೇಕು, ಹೆಂಗೆ, ನಿಜವಾಗಲೂ ನೀವು ಕಂದಮ್ಮಗಳೇ. ಹೌದು ಅಲ್ವೋ ಹೇಳಿ? ಅದಕ್ಕೇನೋ ನಿಮಗ್ ಸಿಕ್ಕಿರೋ ಸಂಗಾತಿ ಭಾರಿ ಹುಷಾರಿರ್ತಾರೆ. ಹೌದು ಅಲ್ವೋ ಹೇಳಿ? ಅವರು ಲೆಕ್ಕಾಚಾರದಲ್ಲಿ ಸಿಕ್ಕಾಬಟ್ಟೆ ಇರ್ತಾರೆ. ನಿಮ್ ಸಂಗಾತಿ, ನಿಮ್ಮ ಯಜಮಾನ್ರು, ಇಲ್ಲ ನಿಮ್ಮ ಹೆಂಡತಿಯೋ, ನಿಮ್ಮ ನೋಡಿ ದೈವ ಗೊತ್ತಿದೆ. ಇಲ್ಲೊಂದು ವಿಷಯ ಇದೆ ಅಂತ ಹೇಳಿದ ತಕ್ಷಣ ನಿಮ್ಮ ದಡ್ಡತನ ಇದೆ, ಪೆದ್ದತನ ಇದೆ, ಅಲ್ಲೊಂದು ಏನೋ ದುರ್ಬಳಕೆ ಆಗ್ಬಿಡುತ್ತೆ ಅಂತ ಭಗವಂತ ಇನ್ನೊಂದ್ ತಕಡಿ ಇಟ್ಬಿಟ್ಟಿದ್ದಾನೆ. ಅಲ್ಲೊಂದು ಸಿಹಿ ಹಿಡ್ಕೊಳ್ಳಕ್ಕೆ, ಒಂದ್ ಸ್ವಲ್ಪ ಆದ್ರೂ ಹಿಡ್ಕೊಳ್ಳಿಕ್ಕೆ ದೈವ ನಿಮ್ಮನ್ನ ಸಂಗಾತಿ ರೂಪದಲ್ಲಿ ಕಳಿಸಿರುತ್ತದೆ. ಹೌದೋ ಅಲ್ವೋ ಹೇಳಿ? ಆಮೇಲೆ ಇನ್ನೊಂದು ವಿಚಿತ್ರ, ನಿಮ್ ಜೀವನದಲ್ಲಿ ಒಂದು 2-3 ಬಾರಿ ಪವಾಡವಾಗಿ ಪಾರಾಗಿರ್ತೀರಿ. ನೀರಲ್ಲೋ, ಕರೆಂಟ್ ಅಲ್ಲೋ, ಬೆಂಕಿಯಲ್ಲೋ ಈ ತರದ್ ನಡೆದಿರುತ್ತೆ. ಊಟ ಪ್ರೇಮಿಗಳು ನೀವು. ಕರೆಕ್ಟ್ ಆಗಿ ಹೇಳಿ, ಎಷ್ಟು ಜನ ಕಣ್ಣು ನೋಡಿದ್ರು? ಕರೆಕ್ಟ್ ಆಗಿ ಹೇಳಿ. ಒನ್ ವೇ ಆದ್ರೂ ಒಂದು ಆಗಿರ್ಲೇಬೇಕು. ನಾನು ನೋಡಿದ್ದೇನೆ. ಈ ತಾಯಿ ಹೃದಯ ಅಲ್ವಾ? ಗೊತ್ತಾಗಲ್ಲ. ಎಲ್ರನ್ನೂ ಪ್ರೀತಿಸ್ತೀರಾ, ಎಲ್ರಿಗೂ ಪ್ರೀತಿ ಅನ್ಸ್ತೀರಾ, ಎಲ್ರಲ್ಲೂ ಅಮ್ಮನಾಗಿ ನಿಂತ್ಕೋತೀರಾ, ತಂದೆಯಾಗಿ ನಿಂತ್ಕೋತೀರಾ, ಗೆಳೆಯನಾಗಿ ನಿಂತ್ಕೋತೀರಾ, ಆತ್ಮಬಂಧುವಾಗಿ ನಿಂತ್ಕೋತೀರಾ. ಬಟ್ ಹೌ ಮೆನಿ ಪೀಪಲ್ ನಾಟ್ ಮಿಸ್ಯೂಸ್ಡ್? ನಿಂದೆಲ್ಲ ನಂದೇ ಅಂತ ಬಾಚ್ಕೊಂಡಿರೋದು ಎಷ್ಟು ಜನ ಇಲ್ಲ? ಇದೆ, ನಡೆದಿದೆ. ಖಂಡಿತ ಮೆಸೇಜ್ಗಳಲ್ಲಿ ತುಂಬಾ ಜನ ಹಾಕಿರ್ತೀರಾ ನೋಡಿ, ಗುರುಗಳೇ ಹೌದು ಇದು ನಡೆದಿದೆ ಗುರುಗಳೇ, ಇಷ್ಟು ಮೋಸಗಳು ದಗ ಅಂತ. ನಿಜವೇ, ಪ್ರಾಣಾಪಾಯದಿಂದ ಮಿರಾಕಲ್ ಆಗಿ ಪಾರಾಗ್ತೀರಿ. ಆಮೇಲೆ ಈ ಅಂತ ಹೇಳ್ತಿದ್ದ ಹಾಗೆ 30ನೇ ವಯಸ್ಸಿನ ನಂತರ ನಿಮ್ ಜೀವನದಲ್ಲಿ ಒಂದು ವೇಗ ಶುರು ಆಗುತ್ತೆ. 33ನೇ ವಯಸ್ಸಿನಿಂದ ಇನ್ನಷ್ಟು ವೇಗ, ಅಲ್ಲೊಂದು ಸ್ಟ್ಯಾಂಡರ್ಡ್ ಸ್ಟೇಟಸ್. ಆಮೇಲೆ ಇನ್ನೊಂದು ವಿಚಿತ್ರ ನಡೆದಿರುತ್ತೆ ನೋಡಿ. 35 ಇಲ್ಲ 38 ಇಲ್ಲ 44ನೇ ವಯಸ್ಸಿನಲ್ಲಿ ಕನ್ಫರ್ಮ್ ಹೇಳ್ತಾನೆ, ಅಲ್ಲೊಂದು ಬಿರುಗಾಳಿ ಹತ್ತಿರುತ್ತೆ. 22ನೇ ವಯಸ್ಸು, 35ನೇ ವಯಸ್ಸು, 38ನೇ ವಯಸ್ಸು, 44ನೇ ವಯಸ್ಸು, 47ನೇ ವಯಸ್ಸಿನಲ್ಲಿ ಅಲ್ಲೊಂದು ಬಿರುಗಾಳಿ ಅಂತಿಂತದ್ದು. ಅದು ವೈಯಕ್ತಿಕ ಜೀವನ ಇರ್ಬೋದು, ಸಾಂಸಾರಿಕ ಜೀವನ ಇರ್ಬೋದು, ಕೌಟುಂಬಿಕ ಜೀವನ ಇರಬಹುದು, ಹಣಕಾಸಿನ ಜೀವನ ಇರ್ಬೋದು, ವ್ಯವಹಾರದ ಜೀವನ ಇರ್ಬೋದು. ಒಂದು ಬಿರುಗಾಳಿ ಹೆಂಗ್ ಬೀಸಿರುತ್ತೆ ಅಂದ್ರೆ ಬೇರೆಯವ್ರಾದ ಅಂದ್ರೆ ಹಂಗೆ. ಹೌದು, ಆ ನಶೆಲ್ ಹ್ಯಾಂಗೆ ಅವರು ಅಪ್ಪೋ ಅಂತ ಬಟ್ ನಿಂತಿರ್ತೀರಿ ಮಕ್ಳೇ. ರತ್ನಮ್ಮ ಯಾಕೆಂದ್ರೆ ಅಂತ ಸೇರ್ತಿದ್ದಾಗೆ 3ರ ಭಾವ ಪರಿಪೂರ್ಣ ಕುಟುಂಬ ಅನ್ನತಕ್ಕಂಥದ್ದು ಒಂದು ಬಂದ್ಬಿಡುತ್ತೆ. ಗುರುಭಾವ ಬೃಹಸ್ಪತಿ, ನಿಮ್ಮ ಅನುಭವವೇ ನಿಮ್ಮನ್ನ ಕಾಪಾಡುತ್ತದೆ. ನಿಮ್ಮ ಅನುಭವವೇ ನಿಮ್ಮನ್ನು ಕಾಪಾಡುತ್ತದೆ. ಅದ್ಭುತ. ತಿಳ್ಕೊಂಡಿರೋದು, ನೀವು ಏಕಾಂಗಿ ಆಗ್ಬಿಡ್ತೀರಾ. ಹೌದು ಅಲ್ವೋ ಹೇಳಿ? ಈ ಅಕ್ಷರದವರಿಗೆ ಮೊದಲಿಗೆ 20ನೇ ವಯಸ್ಸಿನಲ್ಲಿ ಇದ್ದಂತ ಸ್ನೇಹಿತರುಗಳೆಷ್ಟು, 30ನೇ ವಯಸ್ಸಿಗೆ ಎಷ್ಟು, 40ನೇ ವಯಸ್ಸಿಗೆ ಎಷ್ಟು, ಈಗ ಇನ್ನೆಷ್ಟು ಅಂತ ನೋಡಿ. ಒಬ್ರೋ ಇಬ್ರೋ. ಹೌದು ಅಲ್ವೋ? ಖಂಡಿತ ಖಂಡಿತ ನಿಮ್ಮ ಒಂದು
ಆ ಕುಟುಂಬ, ಆ ತಂದೆ ವಿಚಾರನೋ, ತಾಯಿ ವಿಚಾರನೋ, ಸಂಗಾತಿ ವಿಚಾರನೋ, ಅಲ್ಲೊಂದು ಹೋರಾಟ ಮಾಡಿ ಬದುಕು. ಆಮೇಲೆ ಇನ್ನೊಂದು ವಿಚಿತ್ರ ನಡೆದಿರುತ್ತೆ, ನಾನು ನೋಡಿದ್ದೇನೆ. ನಿಮ್ಮ ಮದುವೆಯಲ್ಲಿ ಒಂದು ಗಡಿಬಿಡಿ ನಡೆದಿರ್ಲೇಬೇಕು. ಅದು ಇಷ್ಟದ ಮದುವೆಯೋ, ಕಷ್ಟದ ಮದುವೆಯೋ, ನಿಂತ ಮದುವೆಯೋ, ನಿಂತು ಹೋಗಿ ಮತ್ತೆ ನಡೆದ ಮದುವೆಯೋ, ಇಲ್ಲ ಮುರಿದು ಹೋಗಿ ಮತ್ತೆ ನಡೆದಿರುವ ಮದುವೆಯೋ, ಇಲ್ಲ ಕೆಲವರಿಗೆ ದ್ವಿಕಳತ್ರ ಯೋಗವು, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನವೂ ತಂದಿಟ್ಟಿರ್ಬೇಕು. ಇಲ್ಲ ಸನ್ಯಾಸಿ ತರ ಯಾವುದು ಬೇಡ, ಆಗಿದ್ರು ಏನು ಇಲ್ಲದ ಹಾಗೆ ಬದುಕಿರತಕ್ಕಂಥದ್ದು ಆಗಿರುತ್ತದೆ. ನಿಮ್ಮ ಶಕ್ತಿಗಳ ಬಲ ತಿಳಿದುಕೊಳ್ಳಿ. ಅದಕ್ಕೆ ಹೇಳ್ತಿರ್ತಾರೆ, ವ್ಯವಹಾರ ಮಾಡಬೇಡಿ ಮಕ್ಕಳೇ, ರಾ ಅಕ್ಷರದವ್ರು. ಕೊಡೋದು ಬೇಡ, ನೀವೇನು ಬೇಡ. ಯಾರಿಗಾದ್ರೂ 30,000 ಕೊಟ್ಟು ನೋಡಿ, ಆ ಅನಾಮಿಕ ಅಲ್ಲ, ಕೊಟ್ಟವನೇ ಅನಾಮಿಕ ಆಗ್ಬಿಡತಾನೆ. ಮಹಾ ಗೆಳೆಯನೇ, ಗೆಳತಿಯೇ 30,000. ನನಗೆ ಗೊತ್ತಿರುವ ಹಾಗೆ ರಾ ಅಕ್ಷರದವರಿಗೆ ದೇವರು ಕೊಟ್ಟಿರುವ ಒಂದು ವರ ಏನಂದ್ರೆ ಲಕ್ಷ್ಮೀ ಪುತ್ರರು ಪುತ್ರಿಯರು. ಬಟ್ ಈ ರೀತಿ ಮಾಡಿಬಿಟ್ಟೆ ನೀವು ಹೋಗೋದು ಮೋಸ. ಟೋಪಿ ಹಾಕಿಸ್ಕೊಳ್ಳೋದು, ಸ್ವಲ್ಪ ಬಡ್ಡಿಗಳು ಕಟ್ಟೋದು, ಬ್ಯಾಂಕ್ ಲೋನ್ ತಗೊಳ್ಳೋದು, ಮನೆಯವ್ರಿಗೋಸ್ಕರ, ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ಗಂಡನ್ಗೋಸ್ಕರ, ಈ ತರದೊಂದು ಏನೋ ಒಂದು ತಂದಿಟ್ಕೊಬಿಟ್ಟಿರ್ತೀರಿ. ಶಿವಾರ್ಪಣಮಸ್ತು. ನಾನು ನೋಡಿದ್ದೇನೆ ಈ ರಾ ಅಕ್ಷರದವ್ರ ಜಾತಕಗಳು ಬರ್ತಿದ್ದಾಗೆ, ಅಲ್ಲಿ ನೋಡೋದು ಗುರು ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ, ಇದನ್ನ ನೋಡ್ತಾ ಇರ್ತೀನಿ. ನಿಮಗ್ ಗೊತ್ತಾಗಲ್ಲ, ನೀವು ತಂದಿರೋ ತಾಂಬೂಲವನ್ನು ಎಣಿಸ್ತಾ ಇರ್ತೀವಿ. ಜೀವನೋ ಹೆಂಗಿದೆ, ಈ ತರ ಇದೆ, ಇದು ರಾ ಅಕ್ಷರ ಬೇರೆ ಅನ್ನತಕ್ಕಂಥದ್ದು. ಹೌದು, ಅಂಥದೊಂದು ಅದ್ಭುತ. ನಿಮಗೆ ದೈವ ತಕ್ಕಮಟ್ಟು ಊಟ, ಬಟ್ಟೆ, ವ್ಯವಸ್ಥೆ ಕೊರತೆ ಬಿಡಲ್ಲ. ಆಮೇಲೆ ನಿಮ್ಗೊಂದು ಅದೃಷ್ಟ ಗೊತ್ತಿದ್ಯಾ? ನಿಮಗೆ ಒಂದೊಳ್ಳೆ ಮನೆ ಇಲ್ಲ ವಾಹನ, ಕಟ್ಟಿರೋ ಮನೆ ಆದ್ರೂ 1 BHK ಹೌಸ್ ಆದ್ರೂ ಮಾಡ್ಕೊಳ್ಳೋ ಯೋಗ ಇರುತ್ತೆ. ಎಷ್ಟು ಜನ ಮನೆ ಮಾಡ್ಕೊಂಡಿದ್ದೀರಿ? ಹೌದೋ ಅಲ್ವೋ ಹೇಳಿ. ಖಂಡಿತ ನಾನೇ ಹೇಳ್ತೀನಲ್ವಾ, ನಿಮ್ ಸಿಹಿ ನೆನೆಸ್ಕೊಳ್ಳಿ. ಕಹಿ ಬಂದು ಇವ್ರುಗಳೇ, ನಿಮ್ ಸುತ್ತಮುತ್ತ ದುಡ್ಡು, ಕಾಸು, ಒಳ್ಳೆತನ, ದುರುಪಯೋಗ. ಹೋದ್ರೆ ತಾನೆ ನನ್ನ ಒಳ್ಳೆತನ ಗೊತ್ತಾಗೋದು. ಜೊತೆಲಿ ಇದ್ರೆ ತಾನೆ ಒಳ್ಳೇದು ಬೇಡಪ್ಪ, ಕೆಟ್ಟದ್ದು ಬೇಡಪ್ಪ, ನಾನು ಇರೋದ್ರಲ್ಲಿ ಸಾಕಾಗಿರ್ತೇನಪ್ಪ, ಆನಂದವಾಗಿರ್ತೇನೆ. ಆನಂದವಾಗಿರುವವರೆಲ್ಲ ಅಂದವಾಗಿಲ್ಲ. ಸಾಕುಪ್ಪ, 2 ಜೊತೆ ಪಂಚೆ, 1-2 ಜೊತೆ ಜುಬ್ಬ, ಆನಂದವಾಗಿದ್ದು ಬಿಡೋಣ. 1-2 ಸಾಕು. ದೂರದ ಬೆಟ್ಟ ನುಣ್ಣಿಗೆ, ಅದೇನೋ ಹಂಗಂತೆ, ಅದೇನೋ ಈಗಂತೆ. ಆಮೇಲೆ ಇನ್ನೊಂದು ನಾನ್ ನೋಡಿದಾಗೆ, ಈ ರಾ ಅಕ್ಷರದವರಿಗೆ ಬಾಲ್ಯದ ಗೆಳೆಯ ಗೆಳತಿ 40 ಆಗಿದ್ರು 60 ಆಗಿದ್ರು ನಿಮ್ ಜೊತೆಲಿ ಇರ್ತಾರೆ. ಅವು ಇಬ್ಬರಾದ್ರೂ ಇರ್ತಾರೆ. ನಿಮಗೆ ಖುಷಿ, ಆನಂದ, ಸಂಭ್ರಮ ಅನ್ನೋದು ಅವ್ರ ಜೊತೆಲಿ ಕುಳಿತಾಗ ನಡೀತಿರುತ್ತೆ. ಹೌದು ಅಲ್ವೋ? ಗೆಳೆಯರಿಲ್ಲದೆ ನೀವಿಲ್ಲ, ಬಾಲ್ಯದ ಮಾತುಗಳಿಲ್ಲದೆ ನೀವಿಲ್ಲ. ಸ್ವಲ್ಪ ರಸಿಕರೇ, ಸ್ವಲ್ಪ ತುಂಟರೆ, ಸ್ವಲ್ಪ ಅಲಂಕಾರ ಪ್ರಿಯರೇ. ಹಾಗಂತ ದ್ವೇಷ ಭಾಷಿಕರಲ್ಲ. ಇನ್ನೊಬ್ಬರ ಮೇಲೆ ದ್ವೇಷ ಕಕ್ಕತಕ್ಕಂಥದ್ದು ಇಲ್ಲ. ಆ ಭಾಷೆ ದುರ್ಭಾಷೆ, ಒಂಥರ ಸಿಂಹದ ತರ ಬಿಟ್ಟು ಹೋಗ್ತಾ ಇರ್ತೀರ. ಹೌದು ಅಲ್ವೋ? ನಿಮ್ಮ ಶಕ್ತಿಗಳನ್ನ ಇನ್ನಷ್ಟು ತಿಳಿದುಕೊಳ್ಳಬೇಕಾ? ಸರಿಯಾದ ವೈದಿಕ ಆಚಾರ್ಯರ ಹತ್ರ ತೋರಿಸ್ಕೊಳ್ಳಿ. ಅದೊಂದು ಪ್ರಣವಾತ್ಮಿಕ ಶಕ್ತಿ. ರಾಘವೇಂದ್ರ ತೀರ್ಥರು, ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್ ನೋಡಿ ನೀವು ಬೇಕಾದ್ರೆ. ಇದಾನೆ ರಮ್ಯಾ, ರಕ್ಷಿತಾ, ರಾಧಿಕಾ, ರಾಜೇಶ್ ಸರ್ ಇದ್ರು, ಹಿರಿಯರು. ಸಿಂಗರ್ ರಾಜೇಶ್ ಇರ್ಬೋದು ನೋಡಿ ಬೇಕಾದ್ರೆ. ರಕ್ಷಿತ್ ಶೆಟ್ಟಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಆ ರಾ ಎಷ್ಟು ಕಷ್ಟಪಟ್ಟಿದ್ರೆ ಅವ್ರನ್ನ ಕೇಳಿ. 2-3 ಬಾರಿ ರಾಧಿಕಾ ಪಂಡಿತ್, ಅವರು ಕೂಡ ರಾ ಅಕ್ಷರವೇ. ಅಷ್ಟು ಸುಲಭವಾಗಿ ಪ್ರೀತಿ ಸಿಗ್ತಾ ಅಂತ ಕೇಳಿ ನೋಡಿ. ಮೊನ್ನೆ ಕೂಡ ಯಾವ್ದೋ ಒಂದು ಪುಟ್ಟ ಅಂಗಡಿನಲ್ಲಿ ಹೋಗ್ಬಿಟ್ಟು ಚಿಕ್ಕ ಕ್ಯಾಂಡಿ ತಗೋತಿದ್ದಾರೆ ಗಂಡ ಹೆಂಡತಿ. ಆ ತಾಯಿ ಜೀವ ಕೂತಿದೆ, ನೋಡ್ತಿದ್ದಾಗೆ ಅದೇ ಒಂದು ಆನಂದ ಅನ್ನಿಸ್ಬಿಡ್ತು. ಎಷ್ಟು ಜನ ಹಳೆಯ ಬೇರುಗಳನ್ನ ಮರ್ತು ಬಿಡ್ತೇವೆ ಗೊತ್ತರ ನಾವು. ಹಳೆಯ ಸ್ನೇಹಿತರು, ಹಳೆಯ ಗೆಳೆಯ, ಹಳೆಯ ಮಾತು, ಹಳೆಯ ಬಂಧುತ್ವ. ಅದೊಂದೊಂದು ಆನಂದ ಮಕ್ಕಳೇ. ಸೊ ದಯಮಾಡಿ ಸರಿಯಾದ ವೈದಿಕ ಗುರುಗಳ ಹತ್ರ ಒಮ್ಮೆ ತೋರಿಸ್ಕೊಳ್ಳಿ. ಇನ್ನಷ್ಟು ನಿಮ್ಮ ಬಲ ನಿರ್ಬಲ ತಿಳ್ಕೊಳ್ಳಿಕ್ಕೆ ಒಂದು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಲಿಕ್ಕೆ ಒಳ್ಳೇದಾಗ್ಲಿ. ಇನ್ನಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ
ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ. ನೋಡಿ, ಗುರು ಸಂಖ್ಯೆ, ಗುರುಭಾವ, ಆಚಾರ್ಯೋ ಭೋಜನ ಪ್ರಿಯ, ಬ್ರಾಹ್ಮಣೋ ಬಹುಜನಪ್ರಿಯ. ಹೌದು, ಬಹುಜನ ಇದ್ರೆ ಅಲ್ವಾ. ಯಾಕಂದ್ರೆ ಬ್ರಾಹ್ಮಣರಿಗೆ, ಆಚಾರ್ಯರಿಗೆ ಇನ್ನೊಬ್ರು ಬಡಿಸೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಲ್ಲೊಂದು ಗುರುಕುಲ ಅಂತೆಲ್ಲ ಮಾಡ್ಕೋತಿದ್ರು. ಮಾಡಿ ಅವ್ರಿಗೆ ಕಲಿಸ್ತಾ ಅವ್ರ ಹೊಟ್ಟೆ ತುಂಬಾ ತಲೆ ತುಂಬಾ ವಿದ್ಯೆ, ಹೊಟ್ಟೆ ತುಂಬಾ ಊಟ ಇಡೋದು ಅಂದ್ರೆ ತುಂಬಾ ಇಷ್ಟ. ನನಗಿಷ್ಟ. ನೋಡೋಣ ತಾಯಿ ವಾಗ್ದೇವಿ ಯಾವಾಗ ಅದನ್ನ ನೆರವೇರಿಸ್ಕೊಡ್ತಾಳೋ. ಒಂದು ಅನ್ನಪೂರ್ಣ ಮಂದಿರ ಈ ತರ ಬಂದವ್ರಿಗೆಲ್ಲ 100 ಜನಕ್ಕೆ ಪ್ರಸಾದ ಇಡಬೇಕು. ನಮಗ್ ತಿಳಿದಿರೋ ವಿದ್ಯೆ ತಿಳಿಸ್ಕೊಡ್ಬೇಕು. ಅದ್ ತಾಯಿ ದೇವಿ ಸಾಕ್ಷಾತ್ಕಾರ ನಿಲ್ಲಿಸ್ಬೇಕು ಅನ್ನತಕ್ಕಂಥ ಆಸೆ. ಆಗ್ಲಿ ಅಮ್ಮನಿಗೆ ಗೊತ್ತಿದೆ, ಇನ್ನೂ ಪಕ್ವ ಆಗಿಲ್ವೇನೋ ಈ ಜೇಡಿ ಮಣ್ಣು, ಇನ್ನೂ ಯಾವುದೋ ಆಸೆಗಳಲ್ಲಿ ತಗಲಾಕೊಂಡಿರ್ಬೇಕು ನಾನು. ಎಡವಟ್ಟು ಮನುಷ್ಯ ಮಂಗ. ಹೌದು, ಇನ್ನು ಮಾನವನೇ ಆಗಿಲ್ಲ ನಾವು. ಮಂಗ ಬುದ್ಧಿ ಇರ್ಲಿ, ಬರೋಣಂತೆ. ಅಮ್ಮ ಕರ್ಕೊಂಡ್ ಬರೋದಷ್ಟೇ. ಇಷ್ಟು ದೂರ ಕರ್ಕೊಂಡ್ ಬಂದಿದ್ದಾಳೆ, ಅಲ್ಲಿಗೂ ಕರ್ಕೊಂಡ್ ಬರೋದಿಲ್ವಾ? ಖಂಡಿತ ಆಗುತ್ತೆ ಅಂತ ಹೇಳ್ತಾ, ಮೇಷರಾಶಿ ಸ್ವಲ್ಪ ಅಳುಕು, ತುಂಬಾ ನ್ಯಾಯ ಧರ್ಮ ಈ ಕಾಲಕ್ಕೆ ನಡೆಯೋಲ್ಲ. ನೋಡಿ, ಇವತ್ತು ಗುರು ಆ ಶಾಲೆಗೂ ಬಂದ್ಬಿಟ್ಟಿದೆ. ಜ್ಞಾನವೇ ಜ್ಞಾನ ದೇಗುಲ. ಅಲ್ಲಿ ನೋಡಿ, ಅಲ್ಲೊಂದು ವಾಕ್ಯ ಬದಲಾವಣೆ, ಇನ್ನೊಂದು. ಯಾಕೆ ಬೇಕು ಈ ತರದ್ದು? ಮಾಡೋಕ್ ತುಂಬಾ ಇದೆ. ಎಷ್ಟು ಶಾಲೆಗಳನ್ನು ಬದಲಾಯಿಸಿದ್ದೇವೆ, ಎಷ್ಟು ಬೆಸ್ಟ್ ಟೀಚರ್ಗಳನ್ನ ಕ್ರಿಯೇಟ್ ಮಾಡಿದ್ದೇವೆ, ನಮ್ ಗೌರ್ಮೆಂಟ್ ಸ್ಕೂಲಿಂದ ಎಷ್ಟು ಮಕ್ಕಳನ್ನ ರ್ಯಾಂಕ್ ಕೊಡಿಸಿದ್ದೇವೆ, ಅವ್ರಿಗೆ ಎಷ್ಟು ದೊಡ್ಡ ಫೆಸಿಲಿಟಿ ಕೊಟ್ಟಿದ್ದೇವೆ, ಬಸ್ ಕೊಟ್ಟಿದ್ದೇವೆ, ಲ್ಯಾಬ್ ಕೊಟ್ಟಿದ್ದೇವೆ, ಬಟ್ಟೆ ಕೊಟ್ಟಿದ್ದೇವೆ, ಸೈಕಲ್ ಕೊಟ್ಟಿದ್ದೇವೆ, ಲ್ಯಾಪ್ಟಾಪ್ ಕೊಟ್ಟಿದ್ದೇವೆ. ಅದನ್ನ ಫೈಟ್ ಮಾಡೋದು ಬಿಟ್ಬಿಟ್ಟು ಇದೆ ಯಾವುದು ನೋಡಿ. ನೋಡಿದ್ರ ಇದೆ, ನಾ ಹೇಳ್ತಲೇ ಇದ್ದೆ, ಒಂಟಿ ಗುರು ಒಂಟಿ ಸುಮ್ಮನೆ ಅಲ್ಲ. ಈ ರೀತಿ ಬೆಂಕಿ ಹಚ್ಚೋ ಕೆಲಸಗಳು ಮಾಡ್ತಾರೆ. ಮಾಡೋದನ್ನ ಏನ್ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಇನ್ಯಾವುದೋ ಮಾಡ್ತಾರೆ. ದಯಮಾಡಿ ಇಂಥ ವಿಚಾರಗಳಿಗೆ ಪ್ರಚೋದನೆ ಆಗ್ಬೇಡಿ, ನೋಡ್ಬೇಡಿ, ಕೇಳ್ಬೇಡಿ, ಹೋಗ್ರ ಮೂರ್ಖರ ಸಂತೆ. ನಮಗ್ ಗೊತ್ತಿದೆ, ಕೈ ಮುಗುದೇ ನಾವು ಹೋಗೋದು, ಕೈ ಮುಗುದೇ ಹೋಗೋದು ಅಷ್ಟೇ. ನಮಗ್ ಗೊತ್ತಿದೆ, ಅದು ಜ್ಞಾನ ದೇಗುಲವೇ. ನಾವು ಕೈ ಮುಗಿದು ಹೋಗ್ತೇವೆ. ಇಂಥವ್ರ ಮಾತಿಗೆಲ್ಲ ಆಗ್ಬೇಡಿ. ತಂದೆ ಆಚಾರ್ಯ ದೇವೋ ಭವ. ಹೌದು, ಪ್ರಶ್ನೆ ಕೇಳೋದಿದೆ. ಮೂರ್ಖ ಪ್ರಶ್ನೆಗಳಿಗೆ ಎಲ್ಲಿಂದ ಉತ್ತರ ಕೊಡೋದು? ಹೌದು, ಈ ತರದ್ ಮಾಡಿರ್ತಾರೆ. ನಮ್ಮಲ್ಲಿ ಗೊಂದಲ ಬೇಕಿಲ್ಲ. ಎಷ್ಟೋ ಒಳ್ಳೆ ವಿಚಾರಗಳಿದೆ. ಹೌದು, ಸರ್ವ ಜನಾಂಗದ ಶಾಂತಿಯ ತೋಟ. ಒಂದ್ ಶಾಲೆನಲ್ಲಿ ಎಲ್ಲರಿಗೂ ಒಂದು ಉಡುಪು ಅಂತ ಕೊಡೋದು ಏನು ಗೊತ್ತಾ? ಎಲ್ರೂ ಒಂದೇ ಭಾಷೆ, ಒಂದೇ ಆಲೋಚನೆ, ಒಂದೇ ಚಿಂತನೆ ಅನ್ನೋ ಒಂದು ರೀತಿ ಮಕ್ಕಳೆಲ್ಲ ಅದು ಬರಬೇಕು ಅಂತ ನೋಡಿ ನಾವೇನೇನ್ ಮಾಡ್ತಿದ್ದೇವೆ. ಇದು ಏನಾದ್ರೂ ಸಮಾಜಕ್ಕೆ ಒಳ್ಳೆ ಸಂದೇಶವ? ಸಮಾಜದಲ್ಲಿರೋ ನಮ್ಮ ಮಕ್ಕಳಲ್ಲಿ ಎಂತ ಸಂದೇಶ ತುಂಬಿಸ್ತಿದ್ದೇವೆ? ನಾಳೆ ಆ ಮಕ್ಕಳು ಎಲ್ಲಿ ಬಂದು ನಿಲ್ತಾರೆ ಅನ್ನೋ ಪ್ರಜ್ಞೆ, ಜಾಗೃತೆ. ಮೇಷ ಇವತ್ತು ಆ ರೀತಿಯ ಗಲಿಬಿಲಿಯ ಭಾವ, ಎಚ್ಚರಿಕೆ. ಬೇರೆಯವ್ರ ಮಾತಿಗೆ, ಬೇರೆಯವರ ಒಂದು ಆಧಾರ್ಮಿಕ ವಿಚಾರಗಳಿಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ ಕರ್ತವ್ಯ ನೀವು ಮಾಡಿ. ವೃಷಭ ರಾಶಿ, ಚಂದ್ರ ಗುರುಸಾರ, ಗುರು 12ನೇ ಮನೆ. ಸ್ವಲ್ಪ ನೋಡ್ಕೊಂಡು ಮನೆಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ. ನೋಡಿ, ಗೃಹಸ್ಥನಾಗಿದ್ದು ಸಂಸಾರಿಯಾಗಿ ಯೋಚನೆ ಮಾಡಬಾರ್ದು. ಸಂಸಾರಿ ಗೃಹಸ್ಥನಾಗಿದ್ದು ಸನ್ಯಾಸಿಯಾಗಿ, ಸನ್ಯಾಸಿಯಾಗಿದ್ದವನು ಗೃಹಸ್ಥನಾಗಿ ಯೋಚಿಸಬಾರ್ದು. ಆಯಾಯ ಸ್ಥಾನಕ್ಕೆ ಆ ಥರನೇ ಇರಬೇಕು. ಯಾರೋ ಪುಣ್ಯಾತ್ಮರು ಹೇಳಿದ್ರು, ಬಂದ್ಬಿಡಿ ಗುರುಗಳೇ ಅದು ಇದು ಅಂತ. ನಾನು ಹೇಳಿದೆ, ಈ ಜೇಡಿ ಮಂಗ ಇನ್ನೂ ಏನೂ ಪ್ರಬುದ್ಧತೆ ಆಗಿಲ್ಲ, ಏನೂ ತಿಳ್ಕೊಂಡಿಲ್ಲ. ನಾನು ಬಂದು ಅಲ್ಲಿ ಕೂತು ಏನು ಮಾಡೋದು? ಇಲ್ಲಪ್ಪ, ಕಷ್ಟಪ್ಪ, ಭಾರಿ ಕಷ್ಟ ಇದೆ. ಆ ಸ್ಥಾನ ಅವೆಲ್ಲ ಆಗೋಲ್ಲ. ಈ ಕಾಲಕ್ಕೆ ಮರ್ಯಾದೆ ಹೋಗೋ ಮೊದಲನೇ ಸ್ಥಾನವೇ ಅದು. ಮರ್ಯಾದೆ ಹೋಗಿರೋದೇ ಅದಕ್ಕೆ. ಕೃಷ್ಣರೇ ದ್ವಾಪರ ಯುಗದಲ್ಲಿ ಹೇಳಿದ್ದಾರೆ, ಮೊಟ್ಟ ಮೊದಲ ಕಳ್ಳರು, ಎಡವಟ್ಟು ವ್ಯಕ್ತಿಗಳು ಕಲಿಯುಗಕ್ಕೆ ಯಾರು ಅಂದ್ರೆ ಆ ಪೀಠದಲ್ಲಿ ಕೂತ್ಕೊಂಡಿರೋರು ಅಂತ. ಹೌದು, ಗೃಹಸ್ಥನಾಗಿದ್ದೇನೆ ಸಾಕು, ಸಂಸಾರಿ ಬುದ್ಧಿ ಇನ್ನೂ ಬಿಟ್ಟಿಲ್ಲ.
ಇನ್ನೂ ನನಗೆ ಆಶಾ ಮೋಹ ಮಕ್ಕಳು ಮನೆ ಕುಟುಂಬ ಅಂತ ಇನ್ನೂ ಒಂದಷ್ಟು ತಗಲಾಕೊಂಡಿದೆ, ನೋಡೋಣ. ಇವತ್ತು ಆ ರೀತಿ ನಿಮ್ಮದು. ವ್ಯಾಪಾರ ಮಾಡುವಾಗ ವ್ಯಾಪಾರಸ್ಥರ ತರ ಇರಿ. ಧರ್ಮಸ್ಥಳದಲ್ಲಿ ಕುಳಿತಾಗ ಧರ್ಮಸ್ಥಾಯಿಗೆ ತಕ್ಕಂಥದ್ದೇ ಇರಿ. ಧರ್ಮಸ್ಥಳಕ್ಕೆ ಕುಳಿತಾಗ ವ್ಯವಹಾರ ಏನಕ್ಕೆ ಬೇಕು? ಆ ವೈಟ್ ಪೇಪರ್ ಬಿಟ್ಬಿಡ್ಬೇಕು. ಆ ಧರ್ಮಸ್ಥಾನ ಅಲ್ಲಿರಬಾರ್ದು. ವ್ಯವಹಾರ ಇಟ್ಕೋಬಾರ್ದು. ಬುಕ್ಕು ಲೆಕ್ಕ ಏನೂ ನೋಡ್ಬಾರ್ದು. ಎಷ್ಟು ಬಂತು, ಏನ್ ದೇಣಿಗೆ ಬಂತು, ಎಷ್ಟು ಎತ್ತಿಡ್ಬೋದು, ಏನ್ ಎತ್ತಿಡ್ಬೋದು, ಇನ್ನೇನ್ ಮಾಡ್ಬೋದು. ಅದಕ್ಕೆ ಲೆಕ್ಕಾಚಾರಗಳಿದ್ದಾರೆ, ಅವ್ರು ಮಾಡ್ಕೊಳ್ಳಿ ಅಂತ ಇರ್ಬೇಕು. ಹಾಗೆ ಸಂಸಾರಿ ಆಗಿದ್ದ ಒಂದು ಧರ್ಮ ನ್ಯಾಯ ಎಲ್ಲ ಎತ್ಕೊಟ್ಟು ಬಿಡ್ತೀನಿ, ನಿಮ್ ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಎಲ್ಲ ಬೀದಿಗೆ ಬೀಳೋದೆ. ಜಾಗ್ರತೆ. ಇವತ್ತು ಇಂಬ್ಯಾಲೆನ್ಸ್ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಚ್ಚರಿಕೆ. ಮಿಥುನ ರಾಶಿ ತುಂಬಾ ಚೆನ್ನಾಗಿದೆ. ಒಂಟಿ ಗುರುವಿನ ಛಾಯೆ ಅನ್ಸುತ್ತರೂ ಕೂಡ ಶುಕ್ರ ಚೆನ್ನಾಗಿದ್ದಾನೆ, ತೊಂದರೆಗಳೇನೂ ಇಲ್ಲ. ಗುರು ಶುಕ್ರನ ಸಾರದಲ್ಲಿದ್ದು ಬ್ಯೂಟಿಫುಲ್. ಓಡಾಟ, ಸುತ್ತಾಟ, ಕೆಲಸ, ಕಲಾ ಮಾಧ್ಯಮದಲ್ಲಿ ಟೀಚರ್, ಚಿತ್ರರಂಗ, ಡಾನ್ಸು, ಮ್ಯೂಸಿಕ್ ಕಲಿಸೋದು, ವಾದ್ಯ, ಇವನ್ ಗ್ರಾಫಿಕ್ಸ್ ಕಲಿಸುವಂತದ್ದು, ಆ ರೀತಿ ಕಲೆಗೆ ಸಂಬಂಧಪಟ್ಟಂತ ವಿದ್ಯೆಗಳನ್ನ ಕಲಿಸುವಂತ ಎಲ್ಲ ಕಲಿಯುತ್ತಿರತಕ್ಕಂಥ ವಿದ್ಯಾರ್ಥಿಗಳು ಒಂದು ಅದ್ಭುತವಾದಂತ ದಿನ, ಅನುಕೂಲಕರ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ 12ನೇ ಮನೇಲಿ ಮಲಗಿದ್ದಾನೆ. ಎಲ್ಲೋ ದೂರದ ಕೆಲಸ, ದೂರದ ವ್ಯವಹಾರ, ಏನೋ ಒಂದು ಒದ್ದಾಟ ಓಡಾಟ ಈ ತರದ್ ಆಗ್ತಿದೆ. ಚಂದ್ರ ಬೇರೆ 12, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಬುಧನ್ ಮನೇಲಿ ಕುಳಿತಿದ್ದಾನೆ, ಬುದ್ಧಿ ಕೆಡಿಸ್ತಾನೆ. ಶುಕ್ರನ್ ಸಾರದಲ್ಲಿದ್ದಾನೆ ಗುರು, ಶಕ್ತಿ ಇಲ್ಲ. ಒಳ್ಳೆ ಹಣ್ಣು, ಒಳ್ಳೆ ಡ್ರೈ ಫ್ರೂಟ್ಸ್ ಈ ತರದ್ದು ಸೇವಿಸ್ತಕ್ಕಂಥದ್ದು ಮಾಡಿ. ಶಕ್ತಿ, ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಅನ್ನ ತಿನ್ಬೇಕು, ಅದ್ರ ಜೊತೆ ಬೇರೆ ಬೇರೆ ರೀತಿಯ ತರಕಾರಿ, ಸೊಪ್ಪು, ತುಪ್ಪ ತಿನ್ನಿ. ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಪ್ರಾಣಾಯಾಮ ಮಾಡಿ. ನಿಮ್ಗೆ ಸ್ವಲ್ಪ ಆತರ ಇವತ್ತು ತೊಳಲಾಟವೇ, ವೃತ್ತಿ, ಒಂದ್ ಸ್ವಲ್ಪ ಒತ್ತಡ ಏರುಪೇರು ಇರತಕ್ಕಂಥ ಭಾವ ಇರುತ್ತೆ. ಎಚ್ಚರಿಕೆ. ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ, ನಿಮ್ ಕೆಲಸ ನೀವು ಮಾಡ್ತಾ ಹೋಗಿ. ಇನ್ನು ಸಿಂಹ ರಾಶಿ. ಲಾಭಸ್ಥ ಚಂದ್ರ ಗುರುಸಾರದಲ್ಲಿದ್ದು ಗುರು ಭಾಗ್ಯದಲ್ಲಿರೋದ್ನ ಭಾಗ್ಯೋದಯ. ಧರ್ಮಬದ್ಧ ಕೆಲಸ, ಧರ್ಮಬದ್ಧ ಜೀವನ, ಧರ್ಮಬದ್ಧ ಕಾರ್ಯ ಇದಾವೆ. ನೋಡಿ, ತುಂಬಾ ಜನ ಗೊತ್ತಿಲ್ಲ. ಧರ್ಮವನ್ನ ಮನೆಯಿಂದ ಹೊರಗಡೆ ತಗೋಬರ್ತಾರೆ, ತಪ್ಪು. ನಮ್ ಧರ್ಮ ನಮ್ ಮನೇಲಿ ಇರ್ಬೇಕು. ಹೋಗು, ನನ್ ಮನೇಲಿ ಕುತ್ಕೊಂಡ್ ಬೊಟ್ಟು ಹಾಕೊಳ್ಳೋದೇನೋ, ಮಂತ್ರ ಹೇಳೋದೇನೋ, ಶ್ಲೋಕ ಹೇಳೋದೇನೋ, ಪೂಜೆ ಮಾಡೋದೇನೋ, ನೈವೇದ್ಯಗಳು ಇಡೋದೇನೋ ಎಲ್ಲ ಮಾಡಿ. ಹೊರಗಡೆ ಬಂದ್ಮೇಲೆ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೋಬಿಟ್ಟು, ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡು, ಪ್ಲೇನ್ ಅಲ್ಲೂ ಕುತ್ಕೋಬಿಟ್ಟು ಮಣ 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 ಅಂದ್ರೆ ಅಕ್ಕಪಕ್ಕದಲ್ಲಿರೋರ್ ತೊಂದರೆ ಅಲ್ವಾ? ದಿಢೀರ್ ಅಂತ ಹೇಳ್ಬಿಟ್ಟು ನಾನು ಸಂಧ್ಯಾ ವಂದನೆ ಮಾಡ್ತೇನೆ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡಿದ್ ಮಾಡಿದ್ರೆ ತಪ್ಪಲ್ವಾ? ಅಕ್ಕಪಕ್ಕದವ್ರು ಗಾಬರಿ ಆಗ್ಬಿಡ್ತಾರೆ. ಸಡನ್ ಆಗಿ ನಾನು ಬಂದು ಪದ್ಮಾಸನ ಹಾಕೋಬಿಟ್ಟು ಪ್ರಾಣಾಯಾಮ ಅದಿದು ತಪ್ಪು. ಪಕ್ಕದಲ್ಲಿರೋರು ಕೂತವನ್ಗೆ ನನ್ ದೇವ್ರು ಯಾರು ಗೊತ್ತಾ, ನನ್ ದೇವ್ರ ಏನ್ ಗೊತ್ತಾ? ತಪ್ಪು. ಅವ್ರ ದೇವ್ರು ಅವ್ರಿಗೆ ದೊಡ್ಡದು, ಅವ್ರ ಊಟ ಅವ್ರಿಗೆ ದೊಡ್ಡದು. ಅವನೇನೋ ಬಿರಿಯಾನಿ ತಿಂತಿದ್ದಾನೆ, ತಿನ್ಲಿ ಬಿಡಿ. ಅದ್ರ ಬಗ್ಗೆ ಮಾತಾಡೋ, ಅನ್ನದ ಬಗ್ಗೆನೇ ಮಾತಾಡೋ ಅಧಿಕಾರ ಇಲ್ಲ. ಅವ್ರ ವೇಷಭೂಷಣದ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ಯಾಕಂದ್ರೆ ನನ್ನ ವೇಷಭೂಷಣ ನಾನೊಂದು ಜುಟ್ಟು ಬಿಟ್ಟಿದ್ದೀನಿ, ನಾನೊಂದು ಬೊಟ್ಟಿಂಗ್ ಇಟ್ಕೊಂಡಿದ್ದೀನಿ, ನಾನೊಂದು ಪೇಟ ಕಟ್ಟಿದ್ದೀನಿ. ನನಗೆ ನನ್ ದೊಡ್ಡದು ಅಷ್ಟೇ ಇರ್ಬೇಕು. ನಾವುಗಳು ಇವತ್ತಾಗಿರೋದಿದೆ. ನಮ್ಮ ಧರ್ಮವನ್ನ ಇನ್ನೊಬ್ಬರಿಗೆ ಗಾಬರಿ ಪಡಿಸುವ ಹಾಗೆ ಏನೇನೋ ಮಾಡ್ಲಿಕ್ಕೆ ಹೋಗ್ತಿದ್ದಾವೆ. ತಪ್ಪು. ನಮ್ಮ ಧರ್ಮ ನಮ್ಮ ಮನೆಯಲ್ಲಿ, ನಮ್ಮ ಪೂಜೆ ಮನೆ ದೇವರು. ಅದಕ್ಕೆ ನಮ್ಮ ಮನೆ ದೇವ್ರಿಗಿಂತ ದೊಡ್ಡ ದೇವ್ರು ಇಲ್ಲ. ಅದನ್ನ ಮನೇಲಿ ಪೂಜೆ ಮಾಡಿ ಸಾಕು. ಒಂದ್ ಶರ್ಟ್ ಪ್ಯಾಂಟ್ ಹಾಕೊಂಡು ನಿಮ್ಗೆ ತುಂಬಾ ಇಷ್ಟ ಆಯ್ತಾ ಒಂದ್ ಸಣ್ಣ ಕುಂಕುಮ ಇಟ್ಕೊಂಡು ಹೋಗಿ. ಅಲ್ಲೆಲ್ಲೋ ನಿಮ್ಮ ಆಫೀಸಲ್ಲಿ ಅದು ಒಂಥರ ನೋಡ್ತಾರೆ, ಬೇಡ ತೆಗೀರಿ. ಏನೋ ಟೋಪಿ ಹಾಕೊಂಡಿದ್ದೀರಿ, ಎಲ್ರು ನಿಮ್ಮನ್ನ ನೋಡ್ತಾರೆ, ಬೇಡ. ಇದೇನೋ ಇದು ಏನೋ ಬೇಡ, ಮನೇಲಿ ಮಾಡ್ಕೊಳ್ಳೋಣ. 3 ಹೊತ್ತು ನಾನು ಸಂಧ್ಯಾ ವಂದನೆ ಮಾಡ್ಬೇಕು ಅಂದ್ರೆ ಆಫೀಸ್ನ ಒದ್ದು ಗೆಟ್ ಔಟ್ ಅಂತಾರೆ ಅಷ್ಟೇ. ಆಫೀಸ್ಗೆ ಸಂಬಳ ಕೊಡ್ತಿದ್ದೀನಿ, ನೀನು ಇಲ್ಲೆಲ್ಲಾರು ಒಂದೇ. ಹೌದು, ಈ ರೀತಿ ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಮ್ಮ ಧರ್ಮವನ್ನ ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಆಚರಣೆಯಲ್ಲಿ ಧರ್ಮ ಏನ್ ಹೇಳುತ್ತೆ? ತಂದೆ ತಾಯಿಗೆ ಒಳ್ಳೆ ಮಗನಾಗಿರೋ, ಗಂಡನಿಗೊಳ್ಳೆ ಹೆಂಡತಿ, ಹೆಂಡತಿಗೊಳ್ಳೆ ಗಂಡ, ಯಜಮಾನನಿಗೊಳ್ಳೆ ಸೇವಕ. ಈ ರೀತಿ ದೊರೆಗೊಳ್ಳೆ ಪ್ರಜೆ ಆಗಿರೋ, ದೇಶಕ್ಕೊಳ್ಳೆ ಪ್ರಜೆ. ಈ ತರದೆಲ್ಲ ನಿಯಮಗಳಿದಾವೆ. ಹೊರಗಡೆ ಬಂದ್ರೆ ಕಾನೂನು ನ್ಯಾಯಬದ್ಧವಾಗಿ ನಡ್ಕೋಬೇಕು. ಇಲ್ಲ, ನಾನ್ ಹೆಲ್ಮೆಟ್ ಹಾಕೋದಿಲ್ಲ, ನಾನು ಪೇಟ ಹಾಕಿರೋದು ಗೊತ್ತಾ? ಕಷ್ಟ. ಆ ತರದ್ ಹೆಲ್ಮೆಟ್ ಮಾಡಿಸಿ ಹಾಕೊಳ್ಳಿ. ಇಲ್ಲ, ಕೆಲವೊಂದ್ ಕಡೆ ಒಂದೊಂದಿದೆ, ಒಂದೊಂದು ನಿಯಮ.
ಆದ್ರೆ ಹೊರಗಡೆ ಬಂದ್ಮೇಲೆ ಸಾರ್ವಜನಿಕವಾಗಿ ನಾವು ಬದುಕುತ್ತಿದ್ದೇವೆ, ಸಾರ್ವಜನಿಕರಂತೆ ಆಲೋಚಿಸಬೇಕು, ಏನೂ ಮಾಡೋ ಹಾಗಿಲ್ಲ. ಒಂದು ವೃತ್ತಿ, ಒಂದು ಕೆಲಸ, ಒಂದು ಜವಾಬ್ದಾರಿಗಳಲ್ಲಿ ನಾವು ಬದುಕುತ್ತಿದ್ದೇವೆ ಇವತ್ತು ಆ ರೀತಿ. ಅದರಿಂದ ನಿಮ್ಮ ಧರ್ಮವನ್ನ ಕೆಲಸದಲ್ಲೂ, ಕೆಲಸವನ್ನ ಧರ್ಮದಂತೆಯೋ ಏನೇನೋ ಕಲಬೆರಕೆ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಟ್ಯಾಕ್ಸ್ ಆಫೀಸರ್, ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ನಿಮ್ ಧರ್ಮ. ಧರ್ಮದಲ್ಲಿ ಹೇಳಿದೆ ಪಾಪ ಅವ್ನ್ ಬಡವ, ಅವನಿಗೆ ತೊಂದರೆ ಕೊಡ್ಬೇಡ, ಇಲ್ಲ, ಗೌರ್ಮೆಂಟ್ ಮುಳುಗ್ಬಿಡುತ್ತೆ. ಅದರಲ್ಲೇ ಗೃಹಲಕ್ಷ್ಮಿ ಕೊಡ್ತಿರೋದು, ತಿಂಗಳು ಪೆನ್ಷನ್ 2,000 ಕೊಡ್ತಿದ್ದಾರೆ ಸ್ವಾಮಿ, ಇವ್ರು ತಗೊಳ್ಳೋ ಟ್ಯಾಕ್ಸ್ ದುಡ್ಡಲ್ಲೇ. ಹೌದು, ನೋ 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 ನಾನು ರವಿಶಂಕರ್ ಗುರುಜಿ ನನ್ನ ಬೋರ್ಡ್ ಕನ್ನಡದಲ್ಲಿ ಹಾಕಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗಲ್ಲ ಅಂತಾರೆ, ಬಂದು ಪೆನಾಲ್ಟಿ ಹಾಕ್ತಾರೆ. ಕಟ್ಲೇಬೇಕು, ನಾನು ಕಟ್ಟಲ್ಲ ಅನ್ನೋದಿಲ್ಲ. ನಾನ್ ಟ್ಯಾಕ್ಸ್ ಕಟ್ಟಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ. ಹೌದು, ಇದೆ, ಕಷ್ಟವಿದ್ರೂ ಕಟ್ಟಬೇಕು, ನಷ್ಟವಿದ್ರೂ ತೋರಿಸ್ಬೇಕು. ಇವತ್ತು ಆ ರೀತಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ನಿಮ್ ಕರ್ತವ್ಯ. ನೀವು ಚಾಚು ಚಪ್ಪದೆ ಆ ತರದ ಧರ್ಮಬದ್ಧ ಜೀವನ, ಕೆಲಸ, ಟ್ರಸ್ಟ್ ಹೆಡ್, ಲೀಗಲ್ ಹೆಡ್, ಮೆಡಿಕಲ್ ಫೌಂಡೇಶನ್ ಹೆಡ್, ಆ ತರದ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಚಂದ್ರ ಗುರುಸಾರದಲ್ಲಿರೋದ್ರಿಂದ ಆ ಗುರು ಅಷ್ಟಮದಲ್ಲಿ ಸ್ವಲ್ಪ ಉದ್ಯೋಗ ತಳಮಳವೆ. ಯಾಕೋ ಯಾರೋ ಕಿತ್ಕೊಬಿಡ್ತಾರೆ, ಯಾರು ಕಿತ್ಕೊಳ್ಳಲ್ಲ ಮಕ್ಕಳೇ, ಯಾರೂ ಕಿತ್ಕೊಂಡು ಅವ್ರ ಉದ್ಧಾರಕ್ಕೆ ಆಗಲ್ಲ ಮಕ್ಕಳ. ನಿಮ್ಮ ಊಟ ಭಗವಂತ ಕೊಟ್ಟಿದ್ದಾನೆ, ನಿಮ್ಮ ಅದೃಷ್ಟ ಯಾರು ಕಿತ್ಕೊಳ್ಳಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ತಲೆಗೆ ಹತ್ತಿಸ್ಕೋಬೇಡಿ, ನಿಮ್ ಕರ್ತವ್ಯ ನೀವು ಮಾಡ್ತಾ ಹೋಗಿ, ಅಂಜು ಬುರ್ಕುತನ ಬಿಟ್ಟು ಮುಂದಕ್ಕೆ ಹೋಗಿ. ತುಲಾ ರಾಶಿ, ಬ್ಯೂಟಿಫುಲ್ ಡೇ. ಮೆಡಿಸಿನ್ ಲೈನ್, ಟೀಚಿಂಗ್, ಎಜುಕೇಶನ್, ಈ ರೀತಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಒಂಥರ ನ್ಯಾಯಬದ್ಧ, ತರ್ಕಬದ್ಧ, ಧರ್ಮಬದ್ಧ ಕೆಲಸ, ಕಾರ್ಯ, ಯೋಜನಾ ಹೆಡ್, ಫೈನಾನ್ಸ್ ಹೆಡ್, ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್, ಮೆಡಿಕಲ್ ಸೆಕ್ಟರ್, ಈ ರೀತಿ ಗುರು ಬಂದು ಎಲ್ಲೆಲ್ಲೆಲ್ಲ ಒಳ್ಳೇದಿರುತ್ತೆ ಅಲ್ಲೆಲ್ಲ ಗುರು ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲಸ, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, ಗುರು ಅಷ್ಟಮ, ಚಂದ್ರ ಬಂದು ಅಷ್ಟಮ ಗುರುಸಾರದಲ್ಲಿದ್ದು, ಗುರು 6ನೇ ಮನೆ. ಸ್ವಲ್ಪ ಈ ಹಣಕಾಸು, ಆರೋಗ್ಯ, ಈ ಮನೆ, ಈ ಮೂರನ್ನ ಟ್ರಿಯಾಂಗಲ್ಸ್ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಒದ್ದಾಡ್ತೀರಿ. ಒಂಚೂರು ಮಧ್ಯಾಹ್ನದ ನಂತರ ಒಂದು ತಿಳಿ ಆಗುತ್ತೆ, ವರಿ ಮಾಡ್ಕೋಬೇಡಿ. ಪುನರ್ವಸು ಘಟಕಕ್ಕೆ ಬರ್ತಿದ್ದಾಗೆಯೇ ಬ್ಯೂಟಿಫುಲ್ ಗುರು ಉಚ್ಚಂಗತದ ಪ್ರಭಾವ ಬಂದ್ಬಿಡುತ್ತೆ. ಗುರು ಚಂದ್ರ ಕೇಂದ್ರಕ್ಕೆ ಬಂದಂಗ ಆಗುತ್ತೆ. ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಮಧ್ಯಾಹ್ನದ ನಂತರ ಶುಭ ಸುದ್ದಿಗಳನ್ನ ವೃಶ್ಚಿಕ ರಾಶಿಯವರು ಪಡಿತೀರಿ, ಖಂಡಿತ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ. ಧನುಸು ರಾಶಿ, ರಾಶಿಯಾಧಿಪತಿಯ ಸಾರದಲ್ಲಿ ಚಂದ್ರ ಗುರು ಸಾರದಲ್ಲಿದ್ದು, ಗುರು ಪಂಚಮದಲ್ಲಿರೋದ್ರಿಂದ ಬ್ಯೂಟಿಫುಲ್. ಕೊಡುವುದು, ತಗೊಳ್ಳೋದು, ಮಾಡೋದು, ಲೇವಾದೇವಿ, ಫೈನಾನ್ಸ್, ಬ್ಯಾಂಕಿಂಗ್, ಕ್ಯಾಶಿಯರ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಎಜುಕೇಶನಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ಮಕರ ರಾಶಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಗುರು ಸುಖಭಾವದಲ್ಲಿದ್ದು ಶುಕ್ರನ್ ಸಾರದಲ್ಲಿದ್ದಾನೆ. ಸೊ ಶುಕ್ರನಿಗೆ ಸಂಬಂಧಿತ ಈ ಫಿಲ್ಮ್ ಲ್ಯಾಂಡ್, ಹೂವು, ಹಣ್ಣು, ಬಂಗಾರ, ಬೆಳ್ಳಿ, ಆಭರಣ, ಟ್ರಾವೆಲ್ಸ್, ಟೂರ್ಸು, ವೆಹಿಕಲ್ಸ್, ಎಂಟರ್ಟೈನ್ಮೆಂಟ್, ಸ್ತ್ರೀಯರಿಗೆ ಸಂಬಂಧಿತ ಕಲೆ, ಭರತನಾಟ್ಯ, ಮ್ಯೂಸಿಕ್ ಕ್ಲಾಸ್, ಈ ತರ ಥಿಯೇಟ್ರು, ಕ್ಲಬ್, ಎಂಟರ್ಟೈನ್ಮೆಂಟ್, ಅದ್ಭುತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಕುಂಭರಾಶಿ, ಚಂದ್ರ ಗುರುಸಾರದಲ್ಲಿದ್ದು, ಗುರು ನಿಮಗೆ 3ನೇ ಮನೆಯಲ್ಲಿದ್ದು, ಶುಕ್ರ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಖರ್ಚು, ವೆಚ್ಚ, ಓಡಾಟ, ಸುತ್ತಾಟ, ಗೌರವ ಇದೆಯಲ್ಲ, ಅದನ್ನ ಉಳಿಸ್ಕೊಳಕ್ ಟ್ರೈ ಮಾಡಿ ಮಕ್ಕಳೇ. ಚಂದ್ರ ಗುರು ಬಂದು ಗೌರವ. ಯಾರೇನಾದ್ರೂ ಮಾಡ್ಕೊಳ್ಳಿ, ನಾವು ಆ ದಾರಿಗೆ ಹೋಗಲ್ಲ ಸರ್, ಸಾಕು ತೃಪ್ತಿ. ತಟ್ಟೆಲಿರೋ ಬರೀ ಅನ್ನ, ಒಂಚೂರು ರಸಮೋ, ಒಂದ್ ಕೂಟು, ಒಂದ್ ಪಲ್ಯ, ಸಾಕು ತೃಪ್ತಿ. ನಮಗ್ ಸಾಕು, ಅಷ್ಟೇ ಸಾಕು. ಆಚಾರ್ಯೋ ಫಲತಾಂಬೂಲ ಪ್ರಿಯ, ಇಷ್ಟೇ. 2 ಎಲೆ, 2 ಅಡಿಕೆ, 2 ಹಣ್ಣು ಇಟ್ಬಿಟ್ರು ಸಾಕು. ಯಾವ ಭಗವಂತ, ಯಾವುದೇ ಗುರು. ಯಾಕಂದ್ರೆ ಚಂದ್ರ ಗುರುಸಾರದಲ್ಲಿದ್ದಾನೆ. ಇವತ್ತು ಆ ತರದ ಜ್ಯೋತಿಷ್ಯ, ಆಗಮ, ಆಮೇಲೆ ದಾರಿ ತೋರಿಸುವ ಕೆಲಸ, ಟೀಚಿಂಗು, ಟ್ರೈನಿಂಗು, ಮಾಧ್ಯಮ, ಬರವಣಿಗೆ, ಲೇಖನ, ಅದ್ಭುತ ಪ್ರಗತಿ. ತುಂಬಾ ಹಳೆಯ ವ್ಯಕ್ತಿಗಳನ್ನ, ಹಳೆಯ ಸ್ನೇಹಿತರನ್ನ, ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಆಗತಕ್ಕಂತ ಒಂದು ಅನುಬಂಧದ ದಿನ. ಮೀನರಾಶಿ, ಚಂದ್ರ ಗುರುಸಾರದಲ್ಲಿದ್ದು, ಗುರು ಶುಕ್ರನ್ ಸಾರದಲ್ಲಿರೋದ್ನ 2ರ ಕಲಬೆರಕೆ ಇದೆ.
ಶುಕ್ರ ಲಾಭಸ್ಥಾನದಲ್ಲಿರೋದ್ರಿಂದ ರಸಭರಿತ ಸಿಹಿ, ಹಣ್ಣು, ತರಕಾರಿ, ಸೊಪ್ಪು, ಹೂವು, ಹೋಟೆಲ್ಲು, ಟ್ರಾವೆಲ್ಸು, ವೆಹಿಕಲ್ಸು, ಈ ರೀತಿ ಖುಷಿ ಪಡಿಸ್ತಕ್ಕಂಥ ಕೆಲಸಗಳು, ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸಗಳು, ನಗು ಬರೆಸ್ತಕ್ಕಂಥ ಕೆಲಸಗಳು, ಸಮಾಧಾನ ಮಾಡಿಸ್ತಕ್ಕಂಥ ಕೆಲಸಗಳು, ವೃತ್ತಿ, ಓದು ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನ. ಅದು ಒಂದು ಮೇಕಪ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು. ಮೇಕಪ್ ಮಾಡಿದ ತಕ್ಷಣ ನಮ್ಗೆ ನೋಡ್ತಿದ್ರು ನಾವಾ ಇದು ಅನ್ನುವಂತ ಒಂದು ಆನಂದ. ಒಂದು ಮೂವಿ ಫೀಲ್ಡ್ ಇರ್ಬೋದು, ಥಿಯೇಟರ್ ನಡೆಸ್ತಿದ್ದೀರಾ ಆ ಥರದ್ದು. ಆಮೇಲೆ ಕೇಶಾಲಂಕಾರ, ಬಟ್ಟೆಗಳ ವ್ಯಾಪಾರ, ದರ್ಜಿ, ಬ್ಯೂಟಿಫುಲ್, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.